worship you, we worship you, we worship you. Thank you, holy, hallelujah. Remana taraka sheketele remanandrola ramamara katareke. Holy God, hallelujah. Thank you for your presence, O God. We worship you, we worship you, we worship you, we worship you. ಮಹಿಮೆ 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 ನಿನಗೆ 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 ನಿನಗೆ. ನೀನೊಬ್ಬನೇ ಯೋಗ್ಯನು, ನೀನೊಬ್ಬನೇ ಆರಾಧನೆಗೆ ಅರಸನು. ಓ ತಂದೆ, ನೀನೊಬ್ಬನೇ ಆರಾಧನೆಗೆ ಅರ್ಹನಾದ ದೇವರಾಗಿದ್ದಿ ತಂದೆ. ನಿನಗೆ ಸ್ತೋತ್ರವು. ನೀತಿಯುಳ್ಳ ದೇವರೇ, ನಿನಗೆ ಸ್ತೋತ್ರವು. ರಿಹೊಂದನಾಂತು ನರಟೆರೆ ಕೆರೆಕೆ ಲಿರುಂದ್ರೋಲರ ಮಮ ಮನಶೆಕೆ ಟೆಲೆ ರಿಠರೋ ತೋರೋ ಕತರ ಕತನ ಶೆಕೆ. ಓ ಎಲ್ಲ ಅಂಧಕಾರ ಶಕ್ತಿಯ ಬಲಗಳು ಯೇಸುವಿನ ನಾಮದಲ್ಲಿ ಓ ಕರ್ತನೆ ಅಳಿದೆ ಹೋಗುವುದಕ್ಕಾಗಿ ಸ್ತೋತ್ರ, ಅಳಿದು ಹೋದದಕ್ಕಾಗಿ ಸ್ತೋತ್ರ. ಓ ಎಲ್ಲ ಏರಿಯಾಗಳಲ್ಲಿ ಓ ನಿನ್ನ ದೂತರ ಕಾವಲು ಇಳಿದು ಬಂದದಕ್ಕಾಗಿ ಸ್ತೋತ್ರ. ಓ ತಂದೆ, ರಥಾಶ್ವಗಳು ದಗ್ಗಿಸುವಂತ ಆ ಅಗ್ನಿಮಯವಾದ ರಥಾಶ್ವಗಳು ಓ ಕರ್ತನೆ ನಮ್ಮ ಪಟ್ಟಣದಲ್ಲಿ ನಮ್ಮ ದೇಶದಲ್ಲಿ ಕರ್ತನೆ ಕಾಣಿಸಿಕೊಳ್ಳುವುದಕ್ಕಾಗಿ ಸ್ತೋತ್ರ. ರಿಗದನ ಮನ ಶೆಕೆ ತೆಲಿರೆ ಮನ ಶಂದನ ಅಂತು ನರದನ. ಥ್ಯಾಂಕ್ ಯು ಹೋಲಿ ಹೋಲಿ. ಓ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೋಲಿ. ವಿ ವರ್ಷಿಪ್ ಯು ವರ್ಷಿಪ್ ಯು. ಮಹಿಮೆ ಮಹಿಮೆ ನಿನಗೆ ಒಬ್ಬನಿಗೆ ಸ್ವಾಮಿ. ತಂದೆಯಾದ ದೇವರೇ, ರಿಕಟಾಲಾರ ಅಂದ ನಾಂತು ನರದ ನರದನ ಸಿಖಿ ರಿಮ್ರೋಸ್ ಹೇಂದ್ರೋಲರ ಕಚಕೆ. ಥ್ಯಾಂಕ್ ಯು ಹೋಲಿ. We worship you, we worship you, we worship you, we worship you. ಮಹಿಮೆಯ ದೇವರೇ, ನಿನಗೆ ಸ್ತೋತ್ರವು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಪ್ಪಾ ತಂದೆ. ನಿನ್ನ ಸಾನ್ನಿಧ್ಯ ಸ್ವಾಮಿ ಓ ಅದೆಷ್ಟೋ ಅಮೂಲ್ಯವಾದದ್ದು ಕರ್ತನೆ. ನಾವು ಕರ್ತನೆ ನಿನ್ನ ಬಳಿಯಲ್ಲಿ ಕರ್ತನೆ ಕಾಣಿಸಿಕೊಳ್ಳುವಂತ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ. ಈ ಮುಂಚಾವದಲ್ಲಿ ನಿನ್ನ ಮಹಿಮೆಯ ಕಾರ್ಯವನ್ನು ನಾವು ಕಾಣ ಬಯಸುವುದಕ್ಕಾಗಿ ಸ್ತೋತ್ರ. ಪರಿಶುದ್ಧನಾದ ಪರಲೋಕ ತಂದೆಯಾದ ದೇವರೇ, ಕರ್ತನೆ ನಮ್ಮ ದೇಶದಲ್ಲಿ ನಿನ್ನ ಆರಾಧನೆ ಎಲ್ಲೆಲ್ಲಿ ನಡೆಯುತ್ತದೋ ಅಲ್ಲಿ ನಿನ್ನ ಮಹಿಮೆ, ನಿನ್ನ ಚಿತ್ತ, ನಿನ್ನ ಉದ್ದೇಶ ನೆರವೇರಲಿ. ಎಲ್ಲ ದುಷ್ಟನು ಹಾಕಿದ ಎಲ್ಲ ಪ್ಲಾನ್ಗಳನ್ನು ನಾವು ಏಕ ಮನಸ್ಸಿನಿಂದ ನಾವು ಈ ಸಮಯದಲ್ಲಿ ನಾವು ಕರ್ತನೆ ಕ್ಯಾನ್ಸಲ್ ಮಾಡುತ್ತಿದ್ದೇವೆ. ಆತನ ಯೋಜನೆಗಳನ್ನು ಯೇಸುವಿನ ನಾಮದಲ್ಲಿ ನಾವು ನಿರರ್ಥಕ ಮಾಡುತ್ತಿದ್ದೇವೆ. ಓ ಕರ್ತನೆ, ನಿನ್ನ ಪ್ರಸನ್ನತೆಯಾಗಿ ಸ್ತೋತ್ರ. ಓ ದುಷ್ಟನೇ, ನಿನ್ನ ಹಸ್ತವನ್ನು ತೆಗೆ. ಓ ನಿನ್ನ ಕೆಟ್ಟ ಹಸ್ತವನ್ನು ತೆಗೆ. ಯಾವ ಜನರ ಮೇಲೆ, ಯಾರ ಮನಸ್ಸಿನಲ್ಲಿ ನಿನ್ನ ಯೋಚನೆಗಳನ್ನು ಹಾಕಲು ಯೋಚಿಸುತ್ತಿದ್ದೀಯೋ ನಜರೇತಿನ ಯೇಸುವಿನ ನಾಮದಲ್ಲಿ ನಾವು ಅದನ್ನು ಕ್ಯಾನ್ಸಲ್ ಮಾಡುತ್ತಿದ್ದೇವೆ. ಓ ಅಧಿಕಾರವುಳ್ಳ ನಾಮದಲ್ಲಿ ನಾವು ಅದನ್ನು ಕ್ಯಾನ್ಸಲ್ ಮಾಡುತ್ತಿದ್ದೇವೆ. ಥ್ಯಾಂಕ್ ಯು ಹೋಲಿ ಓ ಗಾಡ್. ನಿನ್ನ ಮಹಿಮೆ, ನಿನ್ನ ದಯೆ, ನಿನ್ನ ಕರುಣೆಗಾಗಿ ಸ್ತೋತ್ರ. ಅಪ್ಪಾ ಕರ್ತನೆ, ನಮ್ಮನ್ನು ಬಲಪಡಿಸುವಾತನೇ ಸ್ತೋತ್ರ. ನಿನ್ನ ಮಹಿಮೆಗಾಗಿ ನಮ್ಮನ್ನು ನಿಲ್ಲಿಸಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಕಾರ್ಯಕ್ಕೋಸ್ಕರ ನಮ್ಮನ್ನು ನೀನು ಒಬ್ಬೊಬ್ಬರನ್ನು ನೀನು ಆದುಕೊಂಡದಕ್ಕಾಗಿ ಸ್ತೋತ್ರ. ಆರಿಸಿಕೊಂಡದಕ್ಕಾಗಿ ಸ್ತೋತ್ರ. ಆರಿಸಿಕೊಂಡದಲ್ಲ, ಆದುಕೊಂಡಿದೆ, ಅದಕ್ಕಾಗಿ ಸ್ತೋತ್ರ. ಇಲ್ಲಿರುವ ಎಲ್ಲಾ ಪಾತ್ರೆಗಳಲ್ಲಿ ಇಟ್ಟ ತಲಾಂತು ಯೇಸುವಿನ ನಾಮದಲ್ಲಿ ಆಪರೇಟ್ ಆಗಲಿ. ಇಲ್ಲಿರುವಂತ ಎಲ್ಲಾ ಪಾತ್ರೆಗಳು ನಿನ್ನ ಪಾತ್ರೆಗಳು ನಿನ್ನ ನಾಮದಲ್ಲಿ ಕರ್ತನೆ ಅದು ಏನು ಕರ್ತನೆ ಹೊರ ಚಿಮ್ಮಬೇಕು ನಿನ್ನ ಚಿತ್ತ ಪ್ರಕಾರ ಅವರು ಕರ್ತನೆ ಆ ರೀತಿಯಲ್ಲಿ ಕರ್ತನೆ ಹೊರ ಚಿಮ್ಮಲಿ. ನಿನ್ನ ನಾಮದಲ್ಲಿ ಕರ್ತನೆ ನಿನ್ನ ಮಹಿಮೆಗಾಗಿ ಜೀವಿಸುವಂತೆ, ನಿನ್ನ ರಾಜ್ಯದಲ್ಲಿ ಕರ್ತನೆ ಏಕತೆಯಲ್ಲಿ ಕೈ ಜೋಡಿಸುವಂತೆ ನೀನು ಕೃಪೆಯನ್ನು ಕೊಡು ಅಪ್ಪಾ. ನೀನು ಕೇವಲ ನಮ್ಮ ಹೃದಯವನ್ನು ಬಯಸ್ತಿ, ಏಕತೆಯನ್ನು ಬಯಸ್ತಿ, ನಿನ್ನ ಸನ್ನಿಧಾನದಲ್ಲಿ ನಿನ್ನ ಮಹಿಮೆಯನ್ನು ಮಾಡಬೇಕೆಂದು ಬಯಸ್ತಿ. ಅದಕ್ಕಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಡುವಂತೆ ನಮ್ಮನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಲಪಡಿಸು ಸ್ವಾಮಿ. ಕಾರ್ಯವನ್ನು ಮಾಡು. ನಿನ್ನ ಹತೋಟಿಗೆ ಒಪ್ಪಿಸಿಕೊಡುತ್ತಿದ್ದೇವೆ ತಂದೆ. ಎಲ್ಲವನ್ನು ನಿನ್ನ ಕಂಟ್ರೋಲಿಗೆ ಕೊಡುತ್ತೇವೆ ಸ್ವಾಮಿ. ನಾವು ಮನುಷ್ಯ ಮಾತ್ರದವರೆಂದು ಎಣಿಸಿಕೊಂಡು ನಾವು ಎಕ್ಸ್ಕ್ಯೂಸ್ ತೆಗೆದುಕೊಳ್ಳದಂತೆ ಕಾಪಾಡು. ಹೌದು, ಮನುಷ್ಯ ಮಾತ್ರದವರು, ಆದರೆ ನೀನು ನಿನ್ನ ಬಲವನ್ನು ನಮಗೆ ಕೊಟ್ಟಿದ್ದಿ. ಈ ಲೋಕವನ್ನು ನಾನು ಜಯಿಸಿದ್ದೇನೆ, ನೀವು ಕೂಡ ಜಯಿಸುತ್ತೀರಿ ಎಂದು ಹೇಳಿದಿ ಕರ್ತನೆ. ಆ ಬಲವಾದ ಕೃಪೆಯ ಒಂದು ಮಾತು ಸ್ವಾಮಿ ನಮಗೆ ನೀನು ಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ. ಆ ಕೃಪೆಯ ಮಾತಿನೊಂದಿಗೆ ನಾವು ಜೀವಿಸುವಂತೆ ಕರ್ತನೆ, ನಾವು ಈ ಲೋಕವನ್ನು ಜಯಿಸುವಂತೆ, ಈ ಲೋಕದ ಸಂಗತಿಗಳನ್ನು ನಾವು ಜಯಿಸುವಂತೆ ನಮ್ಮ ಒಬ್ಬೊಬ್ಬರಿಗೆ ನೀನು ಕೃಪೆಯನ್ನು ಅನುಗ್ರಹಿಸುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಹೋಲಿ ಓ ಗಾಡ್. ನಿನ್ನ ಹತೋಟಿಗೆ ಒಪ್ಪಿಸಿಕೊಟ್ಟಿದ್ದೇವೆ
ಕರ್ತನೆ, ಆರಾಧನೆಯ ತಂಡವನ್ನು ನೀನು ಬಲಪಡಿಸು, ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸು. ಎಲ್ಲವೂ ನಿನ್ನ ಕಂಟ್ರೋಲ್ಗೆ ತೆಗೆದುಕೋ ಸ್ವಾಮಿ. ತಂದೆ, ನಿನ್ನ ಮಹಿಮೆಗಾಗಿ ನಾವು ಜೀವಿಸಬೇಕು, ನಿನಗಾಗಿ ನಾವು ಎದ್ದು ನಿಲ್ಲಬೇಕು. ಕೃಪೆಯನ್ನು ಅನುಗ್ರಹಿಸು, ಕಾರ್ಯವನ್ನು ಮಾಡು. ನಿನ್ನ ಮಹಿಮೆಯನ್ನು ಕಾಣುತ್ತಾ ಮುನ್ನಡೆಯುವಂತೆ ಕೃಪೆ ಕೊಡು. ಎಲ್ಲ ಘನಮಾನ ಮಹಿಮೆ ನಮ್ಮ ಪ್ರಭು, ನಮ್ಮ ರಕ್ಷಕನ ಒಡೆಯನು, ಪುನರುತ್ಥಾನ ಹೊಂದಿದ ನಜರೇತಿನ ಯೇಸು ಸ್ವಾಮಿ ನಾಮದಲ್ಲಿ ಬೇಡಿದೆ ಅಂತಂದೆ. ಆಮೆನ್, ಆಮೆನ್. Jesus. Hallelujah. Thank you, Master. ವಂದನೆ ಕರ್ತನೆ, ವಂದನೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಈ ದಿನವನ್ನು ನಮಗೆ ಕೊಟ್ಟಿದ್ದು ಹಿಂಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ ಸ್ವಾಮಿ. ಈ 2026ನ ಸ್ವಾಮಿ, ಈ ಒಂದು ಮೊದಲ ಭಾನುವಾರ ಕರ್ತನೆ, ನಿನ್ನ ಸನ್ನಿಧಿಯಲ್ಲಿ ಕಳೆಯುವಂಥ ಕೃಪೆ ನಮಗೆ ಕೊಟ್ಟು ಸ್ತೋತ್ರ. ಇದೆಲ್ಲವೂ ನಿನ್ನ ಕೃಪೆ ಕರ್ತನೆ, ನಿನ್ನ ಕೃಪೆ, ನಿನ್ನ ಪ್ರೀತಿಗೋಸ್ಕರ ನಾವು ಸ್ತೋತ್ರವನ್ನು ಹೇಳ್ತೇವೆ ಕರ್ತನೆ. ಯೇಸುವೇ, ನೀ ಮಾಡಿದ ಕಾರ್ಯಕ್ಕಾಗಿ ಸ್ತೋತ್ರ, ನೀ ನಡೆಸಿದ ರೀತಿಗಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಎಲ್ಲ ಸಮಯದಲ್ಲಿ ನಮ್ಮೊಂದಿಗಿದ್ದು ನಮ್ಮನ್ನು ನಡೆಸಿದ ದೇವರೇ ನಿನಗೆ ಸ್ತೋತ್ರ, ಒದಗಿಸಿದ ದೇವರೇ ನಿನಗೆ ಸ್ತೋತ್ರ, ಜಯ ತಂದ ದೇವರೇ ನಿನಗೆ ಸ್ತೋತ್ರ, ಇಕ್ಕಟ್ಟಿನ ಸಮಯದಲ್ಲಿ ಸಂತೈಸಿದ ದೇವರೇ ನಿನಗೆ ಸ್ತೋತ್ರ. ಈ ಹೊಸ ವರ್ಷವನ್ನು ಕರ್ತನೆ, ನಿಮ್ಮ ಮಕ್ಕಳಾದ ನಮಗೆ ನೀವು ಕೊಟ್ಟಿದ್ದಿ ಸ್ತೋತ್ರ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸ್ವಾಮಿ, ಈ ಒಂದು ಹೊಸ ವರ್ಷದಲ್ಲಿ ನಮ್ಮನ್ನು ನೀನು ನಡೆಸು ಸ್ವಾಮಿ. ನೀನೊಂದು ಗ್ರೇಸ್, ನೀನೊಂದು ಪ್ರೀತಿ, ನೀನೊಂದು ಪ್ರೊಟೆಕ್ಷನನ್ನು ನಾವು ಬಯಸುವವರಾಗಿದ್ದೇವೆ ಸ್ವಾಮಿ. ಮುನ್ನಡೆಸು ಕರ್ತನೆ. 2025 ಯಾವ ರೀತಿ ನಮ್ಮನ್ನು ನಡೆಸಿದ್ಯೋ ಸ್ವಾಮಿ, ಯಾವ ಕೃಪೆಯನ್ನು ನಮಗೆ ತೋರಿದ್ಯೋ, ಯಾವ ಪ್ರೀತಿಯನ್ನು ನಮ್ಮನ್ನು ನಡೆಸಿದ್ಯೋ ಕರ್ತನೆ, ನಿನಗೆ ಸ್ತೋತ್ರ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸ್ವಾಮಿ, ಈ 2026 ನಾವು ನೋಡ್ಲಿಕ್ಕಾಗುವಂಥ ಕೃಪೆಯನ್ನು ಕೊಡು ಸ್ವಾಮಿ. ನಮ್ಮೆಲ್ಲರ ನೀನು ಆಶೀರ್ವದಿಸು, ಈ ಸಭೆಯನ್ನು ಆಶೀರ್ವದಿಸು ಕರ್ತನೆ. ಈ ಸಮಯದಲ್ಲಿ ನೀನು ಆರಾಧನೆ ನಡೆಸೋ ನನ್ನನ್ನು, ತಂಡವನ್ನು ನಿನ್ನ ಕರಳಲ್ಲಿ ಒಪ್ಪಿಸಿಕೊಳ್ಳಲಾಗಿದ್ದೇನೆ ಸ್ವಾಮಿ. ಈ ಆರಾಧನೆಗೆ ಸೇರಿ ಬಂದಂತೆ ಎಲ್ಲರನ್ನು ನಿನ್ನ ಕರಳಿಗೆ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಆರಾಧನೆಯಲ್ಲಿ ಬಿಚ್ಚದಂಥ ಬಂಧನಗಳಿಲ್ಲ ಸ್ವಾಮಿ. ಯಾವ ಒಂದು ಮನಸ್ಥಿತಿಯಲ್ಲಿ ಈ ಒಂದು ಆಲಯದೊಳಗೆ ಬಂದಿದ್ದಾರೆ ನಿನಗೆ ಗೊತ್ತುಂಟು ಸ್ವಾಮಿ. ಯಾವೊಂದು ಪ್ರಾರ್ಥನೆಯಲ್ಲಿ ಬಂದಿದ್ದಾರೆ ಅಂತ ನಿನಗೆ ಗೊತ್ತುಂಟು ಸ್ವಾಮಿ. ಅವರ ಎಲ್ಲ ಪ್ರಾರ್ಥನೆಗಳಿಗೆ ಉತ್ತರವನ್ನು ಸ್ವಾಮಿ ಕೊಡುವಂಥ ದೇವರು ನೀನು ಸ್ವಾಮಿ. ಸ್ವಾಮಿ, ಆರಾಧನೆಯನ್ನು ನಿನ್ನ ಕರಗಳಿಗೆ ನಾನು ಒಪ್ಪಿಸಿಕೊಡೋಳಾಗಿದ್ದಾನೆ. ಪ್ರಾರಂಭದಿಂದ ಅಂತ್ಯದವರೆಗೂ ಕರ್ತನೆ, ನೀನು ನಮ್ಮನ್ನು ನಡೆಸು ಸ್ವಾಮಿ. ನಿನ್ನ ಪ್ರೆಸೆನ್ಸ್ ಕರ್ತನೆ ಈ ಸ್ಥಳವನ್ನು ಅದು ತುಂಬಲಿ ಸ್ವಾಮಿ. ಹೌದು ಕರ್ತನೆ, ನಿನಗೆ ಸ್ತೋತ್ರ, ಸ್ತೋತ್ರ ಸ್ವಾಮಿ. ಎಲ್ಲವನ್ನ ನಿನ್ನ ಕರಗಳು ಒಪ್ಪಿಸಿಕೊಡುತ್ತಾ ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಜೀವಳ ತಂದೆಯೇ, ಆಮೇನ್. ಹಲ್ಲೆಲೂಯಾ. ಈ ಒಂದು 2026 ದೇವರು ನಮಗೆ ಕೊಟ್ಟಿದ್ದಾರೆ. ಆಮೆನ್. ನಾವೆಲ್ಲರೂ ಒಂದು ದೊಡ್ಡ ಚಪ್ಪಾಳೆ ನಮ್ಮ ದೇವರಿಗೆ ತಟ್ಟುವನ. ಆತನ ಕೃಪೆಗೋಸ್ಕರವಾಗಿ, ಆತನ ಪ್ರೀತಿಗೋಸ್ಕರವಾಗಿ, ಆತನ ಒಂದು ಪ್ರೊಟೆಕ್ಷನ್ಗೋಸ್ಕರವಾಗಿ ನಾವು ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಹಾಗೆ ಈ ಒಂದು ಸಾಂಗ್ ಹೀಗೆ ಹೇಳ್ತದೆ: ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸೆಂಬುದಾಗಿ ಒಂದು ಸಾಂಗನ್ನು ಹಾಡುತ್ತಾ ನಾವು ದೇವರನ್ನು ಸ್ತುತಿಸಲು ಹೋಗುವ. Da da da
ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ, ನೂತನ ದಿನಗಳು ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ನಡೆಸು, ನೂತನ ದಿನಗಳು ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ನಡೆಸು. ಲಕ್ಷಿಗೆ ಬದಲಾಗಿ ಮೇಲನ್ನು ನೀಡು ದೇವಾ,
ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ. ಕಳೆದದನ್ನು ಯೋಚಿಸದೆ ಪೂರ್ವಕಾಲವ ಚಿಂತಿಸದೆ, ಕಳೆದದನ್ನು ಯೋಚಿಸದೆ ಪೂರ್ವಕಾಲವ ಚಿಂತಿಸದೆ, ಹೊಸ ಬಗೆಯ ತೆರೆದಿರುವೆ, ಮಹಿಮೆಯ ಕಾರ್ಯ ಮಾಡಿರುವೆ. ಹೊಸ ಬಗೆಯ ತೆರೆದಿರುವೆ, ಮಹಿಮೆಯ ಕಾರ್ಯ ಮಾಡಿರುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಗುಣಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಗುಣಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ. ಕಣ್ಣೀರ ಬಿದ್ದಿದೆನು, ಆನಂದದಿಂದ ಹೊರೆಯುವೆನು. ಕಣ್ಣೀರಿನ ಬಿದ್ದಿದೆನು, ಆನಂದದಿಂದ ಹೊರೆಯುವೆನು. ಬೇಡಿದ ಕೈಗಳನ್ನು ಕೊಡುವ ಕೈಯಾಗಿ ಮಾಡಿರುವೆ. ಬೇಡಿದ ಕೈಗಳನ್ನು ಕೊಡುವ ಕೈಯಾಗಿ ಮಾಡಿರುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಗುಣಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಗುಣಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಗುಣಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಗುಣಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಗುಣಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಗುಣಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ. ನಿಮಗೆ ಸ್ತೋತ್ರ ಕರ್ತನೆ, ನಿಮಗೆ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ಕರ್ತನೆ, ನಿಮಗೆ ಸ್ತೋತ್ರ ಸ್ವಾಮಿ. 10,000ರಲ್ಲಿ ಶ್ರೇಷ್ಠನಾದ ದೇವರೇ ನಿಮಗೆ ಸ್ತೋತ್ರ. ಮಹೋನ್ನತನಾದ ದೇವರೇ ನಿಮಗೆ ಸ್ತೋತ್ರ. ಶಾರೋನಿನ ಪುಷ್ಪವಾದ ಆತನೇ ನಿನಗೆ ಸ್ತೋತ್ರ ಕರ್ತನೆ. ಸ್ತೋತ್ರ ಸ್ವಾಮಿ. ಈ ತಗ್ಗಿನ ತಾವರೆ ನಿನಗೆ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಮಹೋನ್ನತನಾದ ದೇವರೇ ನಿನಗೆ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ನ ಪ್ರಿಯನೇ. ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ನ ಪ್ರಿಯನೇ.
ಬೀಳುವರಾಗಿದೆ ಸ್ವಾಮಿ. ನೀನೊಬ್ಬನೇ ದೇವರು ಕರ್ತನೆ, ನಿನಗೆ ಸ್ತೋತ್ರ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಯೇಶು ಮसीह तेरे जैसा है कोई नहीं, तेरे चरणों में झुके आसमान तू है
ಸ್ತೋತ್ರ ಯೇಸುವೆ. ರಾಜಾದಿರಾಜನೇ ನಿನಗೆ ಸ್ತೋತ್ರ, ಒಡೆಯರ ಒಡೆಯನೇ ನಿನಗೆ ಸ್ತೋತ್ರ, ಕರ್ತರ ಕರ್ತನೇ ನಿನಗೆ ಸ್ತೋತ್ರ. ನಿನ್ನನ್ನು ಆರಾಧಿಸ್ತೇವೆ ಸ್ವಾಮಿ, ನಿನ್ನನ್ನು ಸ್ತುತಿಸ್ತೇವೆ ಸ್ವಾಮಿ. ಕರ್ತನೇ, ಹೊಸ ಕರ್ತನೆ ಜೀವಿತವನ್ನು ಕೊಟ್ಟ ಆತನು ನೀನು ಸ್ವಾಮಿ. ಹೊಸ ಜೀವಿತವನ್ನು ಕೊಟ್ಟದು ಮಾತ್ರವಲ್ಲದೆ ದೇವರೇ, ನಡೆಸಿದ ದೇವರು ನೀನು, ಅದರೊಂದಿಗೆ ಹೊಸ ವರ್ಷವನ್ನು ಕೊಟ್ಟ ದೇವರು ನೀನು ಸ್ವಾಮಿ. ಸಂವತ್ಸರಕ್ಕೆ ಕರ್ತನೆ ಸುಭಿಕ್ಷಾ ಕಿರೀಟವನ್ನು ನೀನು ಇಟ್ಟಿದ್ದಿ. ನೀನು ಹಾದು ಹೋಗುವಲ್ಲೆಲ್ಲ ಸಮೃದ್ಧಿಕರವಾದ ವೃಷ್ಟಿಯಾಗುವುದೆಂಬುದಾಗಿ ನಿನ್ನ ವಾಕ್ಯ ಹೇಳುತ್ತದೆ ಸ್ವಾಮಿ. ಆ ವಾಕ್ಯ ವಾಗ್ದಾನಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮನ ಒಂದು ಚಲನೆ, ಪವಿತ್ರಾತ್ಮನ ಅಭಿಷೇಕದ ಕಾರ್ಯಗಳು ಈ ವರ್ಷದಲ್ಲಿ ಹೆಚ್ಚೆಚ್ಚು ನಡೆದು ಕರ್ತನೆ ಅಭಿವೃದ್ಧಿ ಕಾಣುವಂತೆ ಮಾಡುವಂತ ದೇವರು. ಸ್ತೋತ್ರ ನಿನಗೆ, ಸ್ತೋತ್ರ ನಿನಗೆ, ಸ್ತೋತ್ರ ನಿನಗೆ, ಸ್ತೋತ್ರ ನಿನಗೆ, ಸ್ತೋತ್ರ. ನಿನ್ನ ಕರಗಳಲ್ಲಿ ನಮ್ಮನ್ನ ತೆಗೆದುಕೊಂಡಿರೋದಕ್ಕಾಗಿ ಸ್ತೋತ್ರ ದೇವರೇ. ಯೇಸಪ್ಪ, ನಿನ್ನ ಆತ್ಮನ ಮೂಲಕವಾಗಿ ದೇವರೇ ನಡೆಸುವುದಕ್ಕಾಗಿ ಸ್ತೋತ್ರ. ನಾವಲ್ಲ ಸ್ವಾಮಿ, ನೀನೇ 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 ಎಲ್ಲ ಸ್ವಾಮಿ, ನೀನೇ ಸಮಸ್ತನು ಸ್ವಾಮಿ. ಹಾಲೆಲೂಯ, ಹಾಲೆಲೂಯ. ನಿನ್ನ ಚಿತ್ತವೇ ನೆರವೇರಲಿ, ನಿನ್ನ ಆಲೋಚನೆ ಈಡೇರಲಿ, ನಿನಗೆ ಮಹಿಮೆ ಉಂಟಾಗಲಿ. ನಿನ್ನ ಬರೋಣದ ತನಕ ಕರ್ತನೆ ಈ ಸಭೆಯಲ್ಲಿ, ಈ ಸ್ಥಳೀಯ ಸಭೆಯಲ್ಲಿ ನನ್ನ ಮೂಲಕ, ನಮ್ಮೆಲ್ಲರ ಮೂಲಕ, ನನ್ನ ಮೂಲಕ, ನನ್ನ ಕುಟುಂಬದ ಮೂಲಕ, ಸಭೆಯ ಒಂದೊಂದು ಕುಟುಂಬದ ಮೂಲಕ ದೇವರೇ ನಿಮ್ಮ ಚಿತ್ತವೇ ನೆರವೇರಲಿ. ನೆರವೇರುವುದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮನ ಒಂದು ಶಕ್ತಿಯ ಮೂಲಕ ನೆರವೇರುವುದಕ್ಕಾಗಿ ಸ್ತೋತ್ರ, 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 ಸ್ತೋತ್ರ ದೇವರೇ. Hallelujah. Thank you, Lord. Thank you, Jesus. ಜೀವನದಿಯೇ ಹಾದು
Father. Hallelujah. 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 Yes, Father. Yes, yes, yes. Thank you, Lord. Praise you, Jesus. ಎಲ್ಲರೂ ಹೇಳೋಣ, ಜೀವನ ನದಿಯೇ, ಜೀವನ ನದಿಯೇ ನನ್ನ ಹೃದಯದಲ್ಲಿ ಹಾದು ಹೋಗಲಯ್ಯ. ಸರ್ವನಾಶನ ನಾವು ಕುಳಿತುಕೊಳ್ಳೋಣ. Hallelujah. 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 Hallelujah.
ಹೊಸ ಕೃಪೆ, ಹೊಸ ಬಲ, ಹೊಸ ಆಶೀರ್ವಾದ. ಹಲ್ಲೆಲೂಯಾ. ಇನ್ನೊಮ್ಮೆ ಹಲ್ಲೆಲೂಯಾ. ಹಲ್ಲೆಲೂಯಾ. ಸ್ವಾಮಿ, ನೀನೊಬ್ಬನೇ ಮಹಿಮೆ ಹೊಂದುವುದಕ್ಕೆ ಯೋಗ್ಯನಾದಂಥ ದೇವರು. ಈ ಅಂತ್ಯ ಕಾಲಗಳಲ್ಲಿ ನೀನು ಕೊಟ್ಟಿರುವಂಥ ಒಂದು ಹೊಸ ವರ್ಷದ ಹೊಸ ದಿನಗಳಿಗಾಗಿ ನಿನ್ನ ನಾವು ಕೊಂಡಾಡುತ್ತೇವೆ. ನಿನ್ನ ಚಿತ್ತ, ನಿನ್ನ ಆಲೋಚನೆ ಈಡೇರುವುದಕ್ಕಾಗಿ ನಮ್ಮನ್ನೇ ನಿನ್ನ ಮುಂದೆ ಸಮರ್ಪಿಸಿಕೊಂಡಿದ್ದೇವೆ. ನಿನ್ನ ಆಲೋಚನೆ ಪ್ರಕಾರ ಈ ಸಭೆ ನಡೆಸು, ಈ ಸೇವೆ ನಡೆಸು, ನಮ್ಮೆಲ್ಲರನ್ನ ನಡೆಸು. ನಿನ್ನ ಪ್ರೀತಿ, ನಿನ್ನ ಅನ್ಯೋನ್ಯತೆ, ನಿನ್ನ ಐಕ್ಯತೆಯಲ್ಲಿ ಪವಿತ್ರಾತ್ಮನ ಮೂಲಕ ಬಂಧಿಸಲ್ಪಟ್ಟು ದೇವರೇ ಕರ್ತನೆ, ಪವಿತ್ರಾತ್ಮನ ಮೂಲಕವಾಗಿ ನಡೆಸಲ್ಪಟ್ಟು ನಿನ್ನನ್ನೇ ಮಹಿಮೆ ತರುವಂತೆ ಕರ್ತನೆ ನಿನ್ನ ಆತ್ಮನ ಮೂಲಕವಾಗಿ ಸಹಾಯ ಮಾಡು. ಥ್ಯಾಂಕ್ ಯು ಜೀಸಸ್. ಈ ಸಭೆಯನ್ನು ಹೊಸ ವರ್ಷದ ಈ ಮೊದಲ ಸಂಡೆ ದಿನಮಾನದಲ್ಲಿ ಹೊಸ ಬಲದಿಂದ ದೇವರು ತುಂಬಿಸ್ತಾ ಇದ್ದಾನೆ. ಹಳ ವರ್ಷ ಮುಗಿಸಿ ಹೊಸ ವರ್ಷಕ್ಕೆ ಕಾಲಿಡುವಾಗ ದೇವರು ವಾಗ್ದಾನ ಮಾಡಿದ್ದಾನೆ. ಸಂವತ್ಸರಕ್ಕೆ ಸುಭಿಕ್ಷ ಕಿರೀಟವನ್ನು ಇಟ್ಟಿದ್ದೆ, ನೀನು ಹಾದು ಹೋಗುವಲ್ಲೆಲ್ಲ ಸಮೃದ್ಧಿಕರವಾದ ವೃಷ್ಟಿ ಹರಿಯುವುದೆಂಬುದಾಗಿ. ಗಾಡ್ಸ್ ಪ್ರೆಸೆನ್ಸ್ ಎಲ್ಲಿದೆಯೋ ಅಲ್ಲಿ ಪವಿತ್ರಾತ್ಮನ ಮಳೆ ಇದೆ, ಅಲ್ಲಿ ಅಭಿಷೇಕ ಇದೆ. ಆ ಸಮೃದ್ಧಿ, ಮೊದಲ ಸಮೃದ್ಧಿ ಆತ್ಮಿಕವಾದಂಥ ಸಮೃದ್ಧಿ, ಅದರ ಜೊತೆ ಎಲ್ಲವೂ ಬರುವಂಥದ್ದಾಗಿದೆ. ಹಾಲೆಲೂಯಾ. ನಾನು ಅದನ್ನು ಆತ್ಮಿಕವಾಗಿ ರಿಸೀವ್ ಮಾಡಿದ್ದೇನೆ. ಆತ್ಮಿಕ ಅಭಿವೃದ್ಧಿ. ಪ್ರಿಯನೇ, ನೀನು ಆತ್ಮದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲ ವಿಷಯದಲ್ಲಿ ಅಭಿವೃದ್ಧಿ ಹೊಂದಬೇಕೆಂದು ಪ್ರಾರ್ಥಿಸ್ತೇನೆ ಎಂಬುದಾಗಿ ಯೋಹಾನನು ಹೇಳ್ತಾನೆ. ಅದೇ ಪ್ರಕಾರ ಈ ವರ್ಷ ದೇವರು ನಿಮ್ಮನ್ನ ಸಮೃದ್ಧಿಯಲ್ಲಿ ನಡೆಸಿದ ಆತ್ಮೀಕವಾದಂಥ ಸಮೃದ್ಧಿ. ಯಾವಾಗ ಆತ್ಮೀಕವಾದಂಥ ಸಮೃದ್ಧಿ ನಿನ್ನ ಜೀವಿತದಲ್ಲಿ ಬರ್ತದೋ ಆಗ ಎಲ್ಲ ವಿಷಯದ ಸಮೃದ್ಧಿಯನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಆ ದೇವರಿಗೆ ಸ್ತೋತ್ರ ಸಲ್ಲಿಸೋಣವೇ. ಹಲ್ಲೆಲೂಯಾ, 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 ಜೀಸಸ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಎಲ್ಲ ಮಹಿಮೆಗೆ ರಾಜ ನಮ್ಮ ನಡೆಸು. ಯೇಸುವಿನ ದಿವ್ಯ ನಾಮದಲ್ಲಿ ಬೇಡದೇನ ತಂದೆ, ಆಮೆನ್, ಆಮೆನ್. ದಯವಿಟ್ಟು ನಾವು ಕೂತ್ಕೊಳ್ಳೋಣ. ದೇವರ ವಾಕ್ಯದಲ್ಲಿ ಒಂದು ವಾಕ್ಯವನ್ನು ಓದೋಣ. ಯೋಹಾನ ಸುವಾರ್ತೆ ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 15-17. ಜಾನ್ ಗಾಸ್ಪಲ್ ಚಾಪ್ಟರ್ 14 ವರ್ಸ್ 15-17. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 15-17 ವಚನ. ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ಆಗ ನಾನು
ತಂದೆಯನ್ನು ಕೇಳಿಕೊಳ್ಳುವೆನು. 15 to 17. ಓಕೆ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು ಎಂಬುದಾಗಿ. ಹಲ್ಲೆಲೂಯ. ಹೊಸ ವರ್ಷದ ಶುಭಾಶಯಗಳು ತಿರುಗೊಮ್ಮೆ. ಹಲ್ಲೆಲೂಯ, ಹಲ್ಲೆಲೂಯ. ನಾವು ಹಳ ವರ್ಷವನ್ನು ಕಳೆದು ಹೊಸ ವರ್ಷಕ್ಕೆ ಪಾದಾರ್ಪಣೆ ಮಾಡುವಾಗ ದೇವರು ನಮ್ಮೊಂದಿಗೆ ಮಾತಾಡಿದಂಥ ವಾಕ್ಯ ಭಾಗ ಯಾವುದು? ನೆನಪಲ್ಲಿಟ್ಕೊಳ್ಳಿರಿ, ಅದನ್ನು ಜಸ್ಟ್ ಅಂತ ತಗೊಳ್ಬೇಡ್ರಿ. ಯಾರು ದೇವರ ಸೇವಕರುಗಳ ಮೂಲಕ ಅಥವಾ ಪ್ರವಾದಿಗಳ ಮೂಲಕ ಅಥವಾ ಸಭಾಪಾಲಕರ ಮೂಲಕ ವಾಕ್ಯ ಬರ್ತದೆ, ಆ ವಾಕ್ಯವನ್ನು ಭದ್ರವಾಗಿ ಹಿಡಿಬೇಕು ಮತ್ತು ಅದನ್ನು ನೋಡ್ತಾ ಇರಬೇಕು. ಹಲ್ಲೆಲೂಯ. ಆಗ ಬೆಳ್ಳಿಯು ಮೂಡ್ತದೆ, ಅರುಣೋದಯವಾಗ್ತದೆ, ಕಂಟಿನ್ಯೂ ಆಗಿ ನಾವು ನೋಡ್ತಾ ಇರುವಾಗ. ಹಲ್ಲೆಲೂಯ, ಹಲ್ಲೆಲೂಯ. ನಾನೇನಿದನ್ನು ಜಸ್ಟಾಗಿ ಮಾತಾಡ್ತಾ ಇಲ್ಲ. ಈ ವರ್ಷ ದೇವರ ವಾಕ್ಯದ ಆಧಾರದಿಂದ ಈ ಸಭೆಯನ್ನು ನಡೆಸ್ತಾನೆ. ಇನ್ನೊಂದು ವರ್ಷಕ್ಕೆ ಹೋಗುವಂತೆ ದೇವರು ಕೃಪೆ ಕೊಡ್ತಾನೆ. ಯಾವ ವಾಕ್ಯದು? ಕೀರ್ತನೆ 65:11. ಹಲ್ಲೆಲೂಯ. ಸಂವತ್ಸರಕ್ಕೆ 65:11 ಏನು ಹೇಳ್ತದೆ? 65:11 ಏನು ಹೇಳ್ತದೆ? ಸಂವತ್ಸರಕ್ಕೆ ನಿನ್ನ ಕೃಪೆಯಿಂದ, ಹಲ್ಲೆಲೂಯ, ದೇವರ ಕೃಪೆಯಿಂದ ಸಂವತ್ಸರಕ್ಕೆ ಅಂದರೆ ವರ್ಷಕ್ಕೆ ಸುಭಿಕ್ಷ ಕಿರೀಟವನ್ನು ಇಟ್ಟಿದ್ದಿ, ಅಂದರೆ ಅಭಿವೃದ್ಧಿಯ ಕಿರೀಟವನ್ನು ಇಟ್ಟಿದ್ದಿ ಅಂತ ಅರ್ಥ. ಆಮೇಲೆ ನೀನು ಹಾದು ಹೋಗುವ ಮಾರ್ಗದಲ್ಲೆಲ್ಲ ಸಮೃದ್ಧಿಕರವಾದ ವೃಷ್ಟಿಯು ಸುರಿಯುವುದು. ಗಾಡ್ಸ್ ಪ್ರೆಸೆನ್ಸ್ ಎಲ್ಲೆಲ್ಲ ಹಾದು ಹೋಗ್ತದ ಅಲ್ಲಿ ಸಮೃದ್ಧಿಕರವಾದಂಥ ವೃಷ್ಟಿ ಸುರಿಯುವುದಂತೆ. ಸಮೃದ್ಧಿಕರವಾದ ವೃಷ್ಟಿ, ಮಳೆ ಬರ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಬೈಬಲಲ್ಲಿ ಈ ನೀರು ಅಥವಾ ಹೊಳೆ ಅಥವಾ ಮಳೆ ಅನ್ನುವಾಗ ಅದು ಯಾರಿಗೆ ತೋರಿಸ್ತಾರೆ ಗೊತ್ತುಂಟ? ಪವಿತ್ರ ಆತ್ಮನಿಗೆ. ಹಲ್ಲೆಲೂಯ. ದೇವರು ಈ ವರ್ಷ ನಮ್ಮನ್ನು ಆತ್ಮಿಕತೆಯ ಅಭಿವೃದ್ಧಿಯಲ್ಲಿ ದೇವರು ನಡೆಸ್ತಾನೆ. ಹಲ್ಲೆಲೂಯ. ಯಾವಾಗ ಒಬ್ಬ ಮನುಷ್ಯನ ಜೀವಿತದಲ್ಲಿ ಆತ್ಮಿಕ ಅಭಿವೃದ್ಧಿ ಆಗ್ತದ, ಅದರ ಜೊತೆ ಎಲ್ಲ ಅಭಿವೃದ್ಧಿಗಳು ಹಿಂಬಾಲಿಸ್ತಾ ಬರ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಈ ಕೀರ್ತನಗಾರ ಹೇಳ್ತಾನೆ, ಯೆಹೋವನು ನನಗೆ ಕುರುಬನು. ಎಷ್ಟನೇ ಕೀರ್ತನೆ? ಪಾಸ್ಟರ್ಗೆ ಗೊತ್ತಿಲ್ಲ ಈಗ ಎಷ್ಟನೇ ಕೀರ್ತನೆದು, ಪಾಸ್ಟರ್ ಮರೆತು ಬಿಡ್ತಾರೆ. 23, ರೈಟ್. 23ನೇ ಕೀರ್ತನೆಯಲ್ಲಿ ಫಸ್ಟ್ ಮತ್ತು 6th ವರ್ಡ್ ಏನು ಹೇಳ್ತದೆ ನೋಡಿ. ಫಸ್ಟ್ ಏನು ಹೇಳ್ತದೆ? ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಈ ವರ್ಷದ ಪ್ರಾರಂಭದಿಂದ ಕೊನೆಯವರೆಗೆ ಎಲ್ಲ ಚಾಲೆಂಜ್ಗಳ ಮಧ್ಯದಲ್ಲಿ ನಮ್ಮ ಬಾಯಲ್ಲಿ ಇರಬೇಕಾದದ್ದು ವರ್ಡ್ ಆಫ್ ಗಾಡ್. ಯಾಕೊತ್ತಾ? ನಾವು ಆತನಿಂದ ಆರಿಸಲ್ಪಟ್ಟವರು, ಆತನಿಗಾಗಿ ನೇಮಿಸಲ್ಪಟ್ಟವರು. ಈ ವಿಷಯವನ್ನು ಮರೆತು ಬಿಡಬಾರ್ದು ಯಾವಾಗಲೂ. ಏನೇ ಇರಲಿ, ಲೋಕದಲ್ಲಿ ನಾವು ಮನುಷ್ಯರಾಗಿದ್ದೇವೆ, ದೇಹದಲ್ಲಿ ಬಲಹೀನತೆಗಳು ಸಹಜ, ಕೆಲವು ಸ್ವಭಾವಗಳು ಇರ್ತದೆ, ವೇರಿಯೇಷನ್ ಇರ್ತದೆ. ಆದರೆ ಅದಕ್ಕೆ ತಕ್ಕಂಥ ಮಾರ್ಗಗಳು ಕೂಡ ವಾಕ್ಯದಲ್ಲಿ ಇದೆ. ಏನಾದರೂ ಆದರೆ ಸ್ವಾಮಿಯ ರಕ್ತ ಇವತ್ತಿಗೂ ಕೂಡ ಶುದ್ಧೀಕರಿಸ್ತದೆ ಮತ್ತು ಅದಕ್ಕೆ ನಮ್ಮನ್ನು ಹೋಗದಂತೆ ದೇವರ ವಾಕ್ಯ ಕಾಯ್ತದೆ, ದೇವರು ಕಾಯ್ತಾರೆ ಯಾವಾಗ ದೇವರಲ್ಲೇ ನಾವು ಇರುವಾಗ. ಹಲ್ಲೆಲೂಯ. ಆದರೆ ಏನೇ ಬಲಹೀನತೆ ಇರಲಿ, ಏನೇ ಹೋರಾಟಗಳಿರಲಿ, ಒಂದಂತೂ ಸತ್ಯ, ವಿ ಆರ್ ಆಲ್ ಗಾಡ್ಸ್ ಪೀಪಲ್. ಹಲ್ಲೆಲೂಯ. ಅದನ್ನು ಎಂದಿಗೂ ಮರೆತು ಬಿಡಬಾರ್ದು. ಪ್ರಾರಂಭದಿಂದ ಅಂತ್ಯದವರೆಗೂ ಕೂಡ ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು ಹೇಳ್ತಾ ಇರಬೇಕು. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು ಹೇಳ್ತಾ ಇರಬೇಕು. ನಾವು ಕೆಲವು ಸಾರಿ ಸಮಸ್ಯೆಗಳನ್ನೇ ಜಾಸ್ತಿ ಮಾತಾಡ್ತಾ ಇರ್ತೇವೆ. ಅವು ದಾದಾಪುಂಡ, ಒಂದು ದಾದಾಪುಂಡ, ಅವು ಬರ್ಪುಂಡ, ಮಿತ್ತು ಬರ್ಪುಂಡ, ಅವು ಪೋಪುಂಡ. ಒಂದು ಹೇಳ್ತೇನೆ ನೋಡ್ರಿ, ಸಮಸ್ಯೆಗಳನ್ನು ಮಾತಾಡೋದಕ್ಕಾಗಿ ನಾವಿರುವವರಲ್ಲ.
ನಾವು ದೇವರ ವಾಕ್ಯವನ್ನು ಮಾತಾಡೋದಕ್ಕಾಗಿರುವವರು. ಹಲ್ಲೆಲೂಯಾ. ದೇವರ ವಾಕ್ಯದ ವಿಭಾಗವಾಗಿ ಮಾತಾಡ್ತದೆ. ಅದರಲ್ಲಿ ಒಂದು ಭಾಗ ಯಾವುದಂದರೆ ಪ್ರಾಮಿಸ್ ವರ್ಡ್. ದೇವರ ವಾಕ್ಯದಲ್ಲಿ ಭಾಗವಾದಂಥ ವಾಕ್ಯಗಳಿದೆ. ಎಲ್ಲವನ್ನು ಮಾತಾಡಬೇಕು, ಎಲ್ಲದಕ್ಕೂ ಪ್ರಾಧಾನ್ಯತೆ ಕೊಡಬೇಕು. ಅದರಲ್ಲಿ ಒಂದು ಕುಗ್ಗಿಸುವಿಕೆಯ ಬಾಣ ಬಂದಾಗ ನಮ್ಮನ್ನು ಆಧರಿಸುವಂಥದ್ದು ದೇವ ಭಕ್ತರಿಗೆ ಇರುವಂಥ ಅಥವಾ ದೇವರ ಮಕ್ಕಳಿಗೆ ಇರುವಂಥ ಪ್ರಾಮಿಸ್ ವರ್ಡ್. ನೀವು ನೋಡಿರ್ಬೇಕಾದ್ರೆ ಈ ಮಾತುಗಳನ್ನು ಹಿಡಿದುಕೊಳ್ಳಿ. ಆದರೆ ಒಂದು ಕಂಡೀಷನ್, ಟರ್ಮ್ಸ್ ಆ್ಯಂಡ್ ಕಂಡೀಷನ್. ಈ ಬ್ಯಾಂಕ್ನವರು ಏನಾದರೂ ಜನರಿಗೆ ಮಂಗ ಮಾಡಿ ನಿಮಗೆ ಅದು ಕೊಡ್ತೇವೆ ಇದು ಕೊಡ್ತೇವೆ ಲೋನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್. ಒಂದು ಕಂಡೀಷನ್ ಏನಂದರೆ, ಸ್ವಾಮಿ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಮೂಲಕ ಆರಿಸ್ಕೊಂಡಿದ್ದಾನೆ, ನಾವು ಆತನಲ್ಲಿಯೇ ಇದ್ದುಕೊಂಡು ಇದನ್ನೆಲ್ಲ ಮಾಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನನ್ನು ಬಿಟ್ಟು ಹೋಗುವಂಥ ಅಪನಂಬಿಕೆಯ ಕೆಟ್ಟ ಹೃದಯ ಯಾವನಲ್ಲಿ ಬರದಂತೆ ನಾವು ನಮ್ಮನ್ನು ಕಾಪಾಡಬೇಕಂತ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಆತನಿಂದ ದೂರ ಹೋಗಿಸುವಂಥದ್ದು ಲೋಕದ ಆಶೆಗಳು, ಲೋಕದ ಶೈಲಿಗಳು. ಹಲ್ಲೆಲೂಯಾ. ನಾನು ಲೋಕದ ಆಡಂಬರ, ಲೋಕದ ಶೈಲಿ, ಲೋಕದ ಕೆಲವು ಸಂಗತಿಗಳು ಸ್ವಲ್ಪ ಸಹ ಬೇಡ ಅಂತ ಹೇಳ್ತೇನೆ. ಯಾಕೆ ಗೊತ್ತುಂಟಾ? ಅದೆಲ್ಲ ಪಾಚಿ. ಈ ಸ್ವಲ್ಪ ಪಾಚಿಗೆ ಕಾಲಿಟ್ಟರೂ ಕೂಡ ಅದು ಜಾರಿಸ್ತದೆ. ನಾವು ಹಳ ಒಡಂಬಡಿಕೆ ಕಾಲದಲ್ಲಿದ್ದಂಥ ಭಕ್ತರು ದೇವರ ಮೆಚ್ಚುಗೆಗೆ ಒಳಗಾದಂಥ ಭಕ್ತರಾಗಿ ಆಗಬೇಕಾದ್ರೆ ಸಮುವೇಲ ಇರ್ಬೋದು, ದಾನಿಯೇಲ ಇರ್ಬೋದು, ಶದ್ರಕ್, ಮೇಷಕ್, ಅಬೇದ್ನೆಗೋ ಇರ್ಬೋದು, ಯೋಸೇಫ ಇರ್ಬೋದು, ಇವರನ್ನೆಲ್ಲ ಸ್ಟಡಿ ಮಾಡಿರಿ. ಅವರು ಪಾಚಿಗೆ ಕಾಲಿಡಲಿಕ್ಕೆ ಬಯಸಲಿಲ್ಲ. ಅದರಿಂದ ಕೆಲವೊಂದು ಸಾರಿ ಕಾಮನ್ ಥಿಂಗ್ಸ್, ಅದೆಲ್ಲ ಸಮ್ ಥಿಂಗ್ಸ್ ಕಾಮನ್ ಬಟ್ ಪಾಚಿ ಸಣ್ಣ ವಿಷಯ ಏನಾಗ್ತದೆ, ಅದು ಮಾಡಿದ್ರೆ ಏನಾಗ್ತದೆ, ಕಾಮನ್. ಆದರೆ ಹಳ ಒಡಂಬಡಿಕೆ ಕಾಲದ ಭಕ್ತರು, ಹೊಸ ಒಡಂಬಡಿಕೆಯ ಕಾಲದ ಭಕ್ತರ ಜೀವಿತವನ್ನು ಸ್ಟಡಿ ಮಾಡುವಾಗ ಅವರು ಕಾಮನ್ ಅಂತ ಬಂದಂಥ ವಿಚಾರಕ್ಕೆ ಒಳಗಾಗಲಿಲ್ಲ. ಅವರು ಕೇವಲ ಕ್ರಿಸ್ತನಿಗಾಗಿ, ನನಗೆ ಬೇಡ ಲೋಕ, ಬೇಡ ಲೋಕದ ಆಶೆ, ಬೇಡ ಯಾವುದು ಬೇಡ, ಐ ವಾಂಟ್ ಜೀಸಸ್. ನನ್ನನ್ನು ಕೊಂಡುಕೊಂಡ ದೇವರು ನನಗೆ ಬೇಕು. ಆ ದೇವರಲ್ಲಿ ಜೀವಿಸಬೇಕು, ದೇವರಿಗಾಗಿ ಜೀವಿಸಬೇಕು. ಹಲ್ಲೆಲೂಯಾ. ಈಗ ಗೊತ್ತಾಗೋದಿಲ್ಲ, ಒಂದು ಸಮಯ ಬರುವಾಗ ಸಭೆಯನ್ನು ದೇವರು ಎತ್ತಿದ್ರು ಕೂಡ ಅಲ್ಲಿ ಒಂದು ಸಭೆಗೆ ಒಂದು ನ್ಯಾಯ ತೀರ್ಪು ಇದೆ. ಅದು ಯಾಕೆ? ಕೆಲವರು ಸ್ವಲ್ಪ ಫಲ ಕೊಟ್ಟಿರ್ತಾರೆ, 30ರಷ್ಟು ಮಾತ್ರ, ಕೆಲವರು 60ರಷ್ಟು, ಕೆಲವರು 100ರಷ್ಟು. ನಾವು ಬೇರೆ ವಿಚಾರದಲ್ಲಿ, ಸಾಧಾರಣ ವಿಚಾರದಲ್ಲಿ ನಾವೆಲ್ಲ ವಿಷಯದಲ್ಲಿ ಮುಂದೆ ಹೋಗಬೇಕಂತ ಬಯಸ್ತೇವೆ. ಆದರೆ ಆತ್ಮಿಕತೆಯ ವಿಚಾರದಲ್ಲಿ ಕರ್ತನಿಗೆ ಮೆಚ್ಚುಗೆಯಾಗಿ ಜೀವಿಸುವಂಥ ವಿಚಾರದಲ್ಲಿ ಎಷ್ಟು ಮುಂದೆ ಇದ್ದೇವೆ? ಅದನ್ನು ಟರ್ಮ್ಸ್ ಆ್ಯಂಡ್ ಕಂಡೀಷನ್, ಇದನ್ನು ಯಾವತ್ತೂ ಮರಿಬಾರ್ದು. ಇದರೊಂದಿಗೆ ಹೋರಾಟಗಳ ಮಧ್ಯದಲ್ಲಿ, ಚಾಲೆಂಜ್ಗಳ ಮಧ್ಯದಲ್ಲಿ ನಾವು ಹೋಗುವಾಗ ಪ್ರೇಯರ್ ಒಂದು ತಿಳ್ಕೊಳ್ಳಿ, ಏನು ಗೊತ್ತಾ? ವಾಗ್ದಾನ ವಚನಗಳು ಯಾವಾಗಲೂ ನಮ್ಮೊಂದಿಗೆ ಇರಬೇಕು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನನಗೆ ಒಂದೊಂದು ಕೆಲವು ಸಾರಿ ಫೋನ್ ಬರುವಾಗ ಕುಗ್ಗಿಸ್ಲಿಕ್ಕೆ ನೋಡ್ತದೆ. ಯಾವ ಫೋನು ನಿಮಗೆ ಅರ್ಥ ಆಯ್ತಲ್ಲ? ನೋಟಿಸ್ಗಳು ಬರೋದು, ಫೋನುಗಳು ಬರೋದು, ಮತ್ತು ಕೆಲವು ಫೋನ್ಗಳು ಬೇರೆ ಕಡೆಯಿಂದ ಬರೋದು. ಆವಾಗ ನಾನು ಹಲ್ಲೆಲೂಯಾ ಕೆಲವು ವಾಕ್ಯವನ್ನು ಮಾತಾಡ್ತೇನೆ. ಫೋನ್ ಇಟ್ಟ ಕೂಡಲೇ ವರ್ಡ್ ಬರ್ತದೆ, ಹಲ್ಲೆಲೂಯಾ, ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸ ನಿಷ್ಫಲವಾಗುವುದಿಲ್ಲ, ನಾನು ಇನ್ನಷ್ಟು ಆಸಕ್ತಿಯಿಂದ ಸೇವೆ ಮಾಡ್ತೇನೆ. ಹಲ್ಲೆಲೂಯಾ. ಚಾಲೆಂಜ್ಗಳು ಈ ಲೋಕದಲ್ಲಿ ಮನುಷ್ಯರಾದ ನಿಮಗೆ ಸಹಜ. ಅಂಥ ಸಂದರ್ಭದಲ್ಲಿ ದೇವರೊಂದಿಗೆ ಇದ್ದವರಾಗಿ, ಆ ದೇವರ ಮಾತುಗಳನ್ನು ಹಿಡ್ಕೊಂಡವರಾಗಿ, ಆತನ ವಾಗ್ದಾನಗಳನ್ನು ಹಿಡ್ಕೊಂಡವರಾಗಿ ನಾವು ಹೋಗುವಾಗ ಒಳ್ಳೆ ಶೇಪ್ ಆಗ್ತೇವೆ ಕರ್ತನಿಗಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತು 6ನೇ ವಚನ ಹೇಳ್ತದೆ, ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವವು. ಯಾರ ಕುರುಬನು ಯೆಹೋವನಾಗಿದ್ದಾನೋ ಅಥವಾ ದೇವರಾಗಿದ್ದಾನೋ, ಹಲ್ಲೆಲೂಯಾ, ಯಾರ ಕುರುಬನ ಒಬ್ಬನೇ ದೇವರಾಗಿದ್ದಾನೋ, ಅದನ್ನು ಕಳಿಸಲ್ಪಟ್ಟಂಥ ಯೇಸುವಾಗಿದ್ದಾನೋ,
ಅವನ ಜೀವಮಾನ ಕಾಲದಲ್ಲಿ ನಿಶ್ಚಯವಾಗಿ ಏನಾಗ್ತದಂತೆ, ಶುಭವು ಕೃಪೆಯು ಹಿಂಬಾಲಿಸ್ತದೆ. ನಾವು ಅದನ್ನು ಹಿಂಬಾಲಿಸ್ಬೇಕಂತ ಇಲ್ಲ. ನಾವು ದೇವರ ಹತ್ರ ಪ್ರಾರ್ಥಿಸಿದ್ರೆ ಆಯ್ತು, ಸ್ವಾಮಿ ನನ್ನ ಜೀವನೋಪಾಯಕ್ಕೆ ನಾನು ಏನು ಮಾಡಬೇಕು, ನನಗೆ ಆಲೋಚನೆ ಕೊಡು, ನಾನು ಹೇಗೆ ಹೋಗಬೇಕು, ಹೇಗೆ ನಡಿಬೇಕು, ಯಾವುದಕ್ಕೆ ಕೈ ಹಾಕಬೇಕು, ಯಾವುದಕ್ಕೆ ಕೈ ಹಾಕಬಾರ್ದು. ಕೆಲವರ ಜೀವಿತ, ಈ ದೇವರ ಮಕ್ಕಳು ದೇವರನ್ನು ಕೇಳದೆ, ದೇವರ ಚಿತ್ತದನಿಲ್ಲದೆ ಎಲ್ಲದಕ್ಕೂ ಕೈ ಹಾಕ್ತಾ ಹೋಗ್ತಾರೆ. ಅಷ್ಟು ಲೋನ್ ಮಾಡಿಕೊಂಡು ಮತ್ತೆ ಸಾಲ ತೀರಿಸಲಾಗದೆ ದೇವರ ಉಲ್ಲೆನಾ ಅಂತ ಕೇಳ್ತಾರೆ. ಆಗ ದೇವರು ಹೇಳ್ತಾರೆ, ಮಗ ಯಾನು ಮೂಲೆ ಉಲ್ಲೆ, ಈ ಪಾತೆರ್ನ ನಾಲ ಇಲ್ಲ, ಯಾನು ಶಕ್ತಿ ಕೊರತನೆಟ್ಟು ಪಾತೆರು, ಯಾನು ಆ ನಾಲೆಯನ್ನು ಬುಡ್ದು ಬಿಡಿಯಡ ನಿಕ್ಕೊಂದು ಪಾತೆರ ರ್ಯಾಪಿದೆ ಅಂತ ದೇವರು ಹೇಳ್ತಾರೆ. ಯಾನು ಉಲ್ಲೆ ಇನ್ನು ಎಂಕು ವಿರುದ್ಧವಾದಿ ಪಾತೆರ್ವತ್ತ, ನಿನ್ನ ನಾಲೆಗೆ ಶಕ್ತಿ ಕೊರನೆಟ್ಟಿ ಪಾತೆರ್ವ, ನಿನ್ನ ನಾಲೆಗೆ ಶಕ್ತಿ ಕೊಡ್ತಿಲ್ಲ ಯಾನೇ ಅಂತ ದೇವರು ಹೇಳ್ಬೋದು ಅಲ್ವಾ. ಕೆಲವು ಸಾರಿ ನಾವು ನಮ್ಮ ಇಚ್ಛೆ, ನಮ್ಮ ಆಲೋಚನೆಗಳಲ್ಲಿ ಹೋಗಿ ಏನಾಗ್ತಾ ಇದ್ದೇವೆ ಗೊತ್ತಾ, ಏನಾಗ್ತಾಯಿದೆ, ಮುಳುಗ್ತಾ ಇದ್ದೇವೆ. ದೇವರ ಸನ್ನಿಧಾನಕ್ಕೆ ಸಮಯನೇ ಇಲ್ಲ, ತನ್ನದೇ ಬಿಸಿಗಳು. ಒಂದು ಚೂರು ದೇವರ ಸನ್ನಿಧಾನದಲ್ಲಿ ಕೂತ್ಕೊಳ್ಳಿಕ್ಕೆ ಸಮಯ ಇಲ್ಲ, ಬೈಬಲ್ ರೀಡಿಂಗ್ಗೆ ಸಮಯ ಇಲ್ಲ. ದೇವರ ಆತ್ಮನ ಹೇಳ್ತಾ ಇದ್ದ, ತುಂಬ ದುಃಖದಿಂದ ಹೇಳ್ತಾ ಇದ್ದ, ನಾನಿಲ್ಲಿ ಕೆಲವರ ವಿಚಾರದಲ್ಲಿ ಸಂತೋಷಿಸ್ತಾ ಇಲ್ಲ. ಓಡಾಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ಗುದ್ದುತ್ತಾ ಇದ್ದಾರೆ, ಮೇಲೆ ಬರಲಿಕ್ಕೆ ಆಗ್ತಾ ಇಲ್ಲ, ನನ್ನನ್ನು ಕೇಳ್ತಾ ಇಲ್ಲ, ನನ್ನೊಂದಿಗೆ ಸಮಯ ಕಳೀತಾ ಇಲ್ಲ, ನನ್ನ ಹತ್ರ ಮಾತಾಡ್ತಾ ಇಲ್ಲ. ನಾನು ಅವರಿಗೆ ಆಶೀರ್ವಾದವನ್ನು ಕೈಯಲ್ಲಿ ಹಿಡ್ಕೊಂಡು ಕಾಯ್ತಾ ಇದ್ದೇನೆ. ಒಂದು ಬೈಬಲ್ ಓದಲಿಕ್ಕೆ ಸಮಯ ಇಲ್ಲ ಅವರಿಗೆ, ಒಂದು ಪ್ರಾರ್ಥನೆ ಮಾಡಲಿಕ್ಕೆ ಸಮಯ ಇಲ್ಲ. ಬ್ಯುಸಿ 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 ಬ್ಯುಸಿ. ಇನ್ನು ಕೆಲವರ ಕುರಿತಾಗಿ ದೇವರ ಆತ್ಮನ ಹೇಳಿದ್ರೆ, ಅವರದೊಂದು ಸೀಸನ್ ಬರ್ತದೆ ಮಗ, ಆ ಸೀಸನಲ್ಲಿ ಬೈಬಲ್ ಓದ್ತಾರೆ, ಪ್ರೇಯರ್ ಮಾಡ್ತಾರೆ, ಕೂತ್ಕೊಳ್ತಾರೆ. ಮತ್ತೊಂದು ಸೀಸನ್ ಬರ್ತದೆ, ಅವರ ಎಂಜಾಯ್ಮೆಂಟ್ಗಳಲ್ಲಿ ಬಿದ್ದು ಹೋಗ್ತಾರೆ. ಇನ್ನೊಂದು ಮಾತು ಹೇಳಿದ, ಇನ್ನು ಕೆಲವರಿದ್ದಾರೆ, ಬರ್ತಾರೆ, ಕುತ್ಕೊಳ್ತಾರೆ, ಕೇಳ್ತಾರೆ, ಅಲ್ಲೇ ಬಿಟ್ಟು ಹೋಗ್ತಾ ಇದ್ದಾರೆ. ಅದರಲ್ಲಿ ತನ್ನ ಜೀವಿತವನ್ನು ಕಟ್ಟಿಕೊಳ್ಳೋದಿಲ್ಲ. ಒಂದು ವೇಳೆ ಈ ಮೂರು ವ್ಯಕ್ತಿತ್ವಗಳು ನಮ್ಮಲ್ಲಿ ಯಾರಲ್ಲಿ ಅದ್ರ ಇರುವುದಾದರೆ, ಇಲ್ಲಿಯ ಕುರಿತಾಗಿ ಮಾತಾಡಿದ ದೇವರು, ಇರುವುದಾದ್ರೆ ಅಲ್ಲ, ಉಂಟು, ತಿರುಗಿಕೊಳ್ಳೋಣ. ಯಾಕೊತ್ತಾ, ಸಂವತ್ಸರಕ್ಕೆ ಸುಭಿಕ್ಷೆ ಕಿರೀಟವನ್ನಿಟ್ಟಿದೆ. ಆ ಸುಭಿಕ್ಷೆ ಕಾಯ್ತಾ ಉಂಟು, ಅಭಿವೃದ್ಧಿ ಕಾಯ್ತಾ ಉಂಟು. ಹಲ್ಲೆಲೂಯ ಹಲ್ಲೆಲೂಯ. ಏನೇ ಇರಲಿ, ನಮ್ಮನ್ನು ಜನರು ಅಥವಾ ನಿಮ್ಮನ್ನು ಜನರು ಅಕ್ಕಲೆ ಇಂಚಿನ ವಾಕ್ಯ ಬಂದು ಮರಲೇರಾತಾರಂತ ಹೇಳಿದರೂ ತೊಂದರೆ ಇಲ್ಲ. ಬಿಟ್ಟು ಕೊಡೋದು ಬೇಡ, ಪಾಚಿಗೆ ಕಾಲಿಡ್ಲಿಕ್ಕೆ ಹೋಗೋದು ಬೇಡ. ಸಣ್ಣ ಪಾಚಿ ಕೂಡ ಡೇಂಜರ್. ಒಂದು ಕ್ಷಣ ನನಗೆ ಫಿಶಿಂಗ್ ಹಾಬಿ ಅಲ್ಲ, 2-3 ವರ್ಷದ ಹಿಂದೆ ನಾನು ನನ್ನ ಫಿಶಿಂಗ್ ಸ್ಟಿಕ್ ಇಟ್ಕೊಂಡು ಹೋದೆ. ಮಳೆಗಾಲ ಟೈಮ್, ಒಂದು ಕಲ್ಲು ಮೇಲೆ ಹೋದೆ. ಸಮುದ್ರದಲ್ಲಿ ಕಲ್ಲುಗಳನ್ನು ಹಾಕಿದ್ದಾರೆ, ಕಲ್ಲು ಮೇಲೆ ಹೋದೆ. ನನಗೆ ಅದು ಸ್ವಲ್ಪ ಪಾಚಿಯಾಗಿ ಕಾಣಿತು, ಸ್ವಲ್ಪ ಒಂದು ನಡಪಣ ಅಂತ ಕಾಲಿಟ್ಟ ಕ್ಷಣದಲ್ಲಿ ನಾನು ಎಲ್ಲಿದ್ದೇನೆ ಗೊತ್ತಾ, ಸಣ್ಣದು ಕೂಡ ನಡೆಸ್ತದೆ ಕೆಳಗೇನೆ. ನಾನು ಕಲ್ಲುಗಳನ್ನು ಹಾಕಿದರೆ ಅಲ್ಲಿ ಒಂದು ಇದಿತ್ತು, ಕೆಲವು ಕಲ್ಲುಗಳ ಸಂದುಗಳ ಹೊಂಡ ಇರ್ತದೆ ಗೊತ್ತುಂಟ. ನಾನು ಜಾರಿ ಅದಕ್ಕೆ ಬೀಳ್ದು ಭಾಗ ಎದುರಿನ ಕಲ್ಲು ನನ್ನ ಗಡ್ಡಕ್ಕೆ ತಾಗಿದೆ, ಹಿಂದಿನ ಕಲ್ಲು ಒಂದು ಚೂಪಾದ ಕಲ್ಲು ಸ್ಪೈನಲ್ಗೆ ತಾಗಿದೆ. ನನಗೆ ಇಮ್ಮಿಡಿಯೇಟ್ ಒಂದು ವಾಯ್ಸ್ ಬಂತು, 2 ಸೆಕೆಂಡ್ದು ಲೈಟ್ ಈ ಮಿತ್ತ ಅಂತ, ಒಂದು ಬಲ ಪಡೆದ ಮಿತ್ತ ಅಲ್ಲ ಅಂತ. ರಪಕ ಕೈ ಹಿಡ್ದೆ, ರಪ್ಪಕ ಮೇಲೆ ಹತ್ತಿದೆ, ಆಮೇಲೆ ಅಲ್ಲಿ ಬಿದ್ದುಕೊಂಡೆ. ನನಗೆ ಹೇಳಲಿಕ್ಕಾಗ್ತಾ ಇಲ್ಲ, ಈ ಸ್ಪೈನಲ್ದಿದ್ದು ನೋವು ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಯಾರಿಲ್ಲ, ಒಬ್ಬನೇ ಇದ್ದೇನೆ. ಎದುರಲ್ಲಿ ನಮ್ಮ ಹ್ಯಾರಿ ಬ್ರದರ್, ಈಗೆಲ್ಲ ಅವ್ರು ಭೂಲೋಕ ಬಿಟ್ಟು ಹೋದರು. ಆ ಕಲ್ಲಲ್ಲಿ ಅವರು ಫಿಶಿಂಗ್ ಮಾಡ್ತಾಯಿದ್ರು. ಅವ್ರಿಗೆ ಮತ್ತೆ ಹೇಳಿದಾಗೆ ಹೇಳ್ತಾ ಇದ್ರು, ಯಾನು ತೂಪಿನ ಮಾರೆ ಒಂತೆ ಪುರ್ತಿರು ತೋಜೊಂದಿತ್ತು ಜಾರು ಇರ ಸ್ಟಿಕ್ಲ ತೋಜೊತ್ತು ಇಲ್ಲ, ಅವು ಪಾಚಿ ಕಾರ್ದಿತ್ತೀನಿ ಅಂತ ಹೇಳಿದ್ದೆ. ಯಾನು ಓವರ್ ಕಾನ್ಫಿಡೆನ್ಸ್ ನಡಪುಂಡು ಒಂತೆ ನಡಪುಂಡು ನಡೆಯುವುದಿಲ್ಲ. ನಾನು ಹೇಳ್ತೇನೆ, ಕರ್ತನಿಗಾಗಿ ಒಂದು ವೈರಾಗ್ಯವುಳ್ಳ ದೇವರ ಮಕ್ಕಳಾಗಬೇಕಾದ್ರೆ ಕಟಪೆ ಸ್ಟಾಪೆ ಲೋಕ ಅಲ್ಲ, ಆತ್ಮಿಕ ಬೇಕು. ಹಲ್ಲೆಲೂಯ 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 ಹಲ್ಲೆಲೂಯ. ಓಕೆ, ನಮ್ಮ ಜೀವಮಾನ ಕಾಲದಲ್ಲಿ ನಾವು ಕರ್ತನೊಂದಿಗೆ ಇರುವಾಗ, ಮತ್ತೆ ನಂದು ಸ್ಟೋರಿ ಹೇಳಲ್ಲ. ಸ್ವಲ್ಪ ಇದಾಯಿತು, ಬ್ಯಾಗೆಲ್ಲ ಹಾಕಿಕೊಂಡು ಅಜ್ಜನಾಗಿ ಸ್ಟಿಕ್ ಇಟ್ಕೊಂಡು ಬಗ್ಗಿಕೊಂಡು ಕಲ್ಲ ಮೇಲೆ ಬಂದೆ. ಕಾರಿತ್ತು,
ಹೇಗೆ ಕಾರ್ ಬಿಡ್ಲಿಕ್ಕಾಗ್ತಾಯಿಲ್ಲ ನನಗೆ, ಎಲ್ಲ ಒಳಗೆ ಬಿಸಾಡಿದೆ, ಕುತ್ಕೊಂಡೆ, ಹೀಗೆ ಬಗ್ಗಿಕೊಂಡು ಕಾರ್ ಬಿಡ್ಕೊಂಡು ಬರ್ತಾ ಇದ್ದೇನೆ. ಮತ್ತು ನನ್ನ ಫ್ರೆಂಡ್ ಮೆಲ್ವಿನ್ ಅವ್ರಿಗೆ ಕಾಲ್ ಮಾಡಿದೆ. ಅವರು ಓಡಿ ಬಂದರು, ನನ್ನ ಸೀದಾ ಕರ್ಕೊಂಡು ಹೋದರು. ಅವರು ಕರ್ಕೊಂಡೋಗಿ ಅಲ್ಲೇ ನಾವು ಎಲ್ಲಿ ಗಾಂಧಿಗೆ ಹೋಗಿ ಎಲ್ಲ ಇದೆಲ್ಲ ಮಾಡಿದರು, ನೋಡಿದರು. ಅವ್ರು ಹೇಳಿದರು ಸ್ಪೈನಲ್ಗೆ ಏನಾಗಲಿಲ್ಲ, ಸ್ವಲ್ಪ ಇದಕ್ಕೆ ಪೆಟ್ಟು ಬಿದ್ದಿದೆ, ರೆಸ್ಟ್ ಮಾಡಬೇಕು, ಕೆಲವು ದಿವಸ ರೆಸ್ಟ್ ಮಾಡಬೇಕಂತ ಹೇಳಿದರು. ಸರಿ ಆಯ್ತು. ನೋಡಿ, ಸಣ್ಣ ಪಾಚಿಯನ್ನು ಇದು ತೊಂದರೆ ಇಲ್ಲ ಅಂತ ನಂಬಿಕೊಂಡು ಹೋದೆ, ಬಿದ್ದೇ ಬಿಟ್ಟೆ. ಬೀಳಿಸುವ ಆತ್ಮನ ಕಾರ್ಯ ಬಹಳಷ್ಟು ನಡೀತಾ ಉಂಟು. ಈ ಸರಿ ಇವರು ನಮ್ಮ HK ಫ್ರಾನ್ಸಿಸ್ ಅವರು ಪ್ರಾರ್ಥನೆಯಲ್ಲಿ ಕೂತಾಗ, ಹೊಸ ವರ್ಷಕ್ಕೆ ಸಂದೇಶವನ್ನು ಪತ್ಕೊಳ್ಳಿಕ್ಕೆ ಪ್ರಾರ್ಥನೆಯಲ್ಲಿ ಕೂತ್ಕೊಳ್ಳುವಾಗ ಅವರಿಗೆ ಪರಲೋಕ ತೆರೆದು ದೇವದೂತರುಗಳು ಇಳಿದು ಬರುವುದನ್ನು ನೋಡಿದರಂತೆ. ತುಂಬ ದೇವದೂತರು ಇಳಿದು ಬಂದಿದ್ದಾರಂತೆ. ಆಮೇಲೆ ದೇವರಾತ್ಮನ ಹತ್ರ ಕೇಳಿದರು. ಆಗ ಅವರಿಗೆ ಗೊತ್ತಾಯ್ತು. ಏನು ಗೊತ್ತುಂಟ? ಈ ಅಂತ್ಯ ಕಾಲದಲ್ಲಿ ದೇವ ಮಕ್ಕಳ ಸಹಾಯಕ್ಕಾಗಿ, ದೇವ ಮಕ್ಕಳ ಮೂಲಕ ಯುದ್ಧ ಮಾಡೋದಕ್ಕಾಗಿ ದೂತರುಗಳು ಇಳಿದು ಬಂದಿದ್ದಾರೆ. ಆಚೆ ದುರಾತ್ಮನು ಕೂಡ ಇದ್ದಿದ್ದಾನಂತ ಅವರು ಹೇಳ್ತಾರೆ. ಅವನ ಬಲವನ್ನು ಮುರಿಯುವುದಕ್ಕೆ ಪರಲೋಕದ ಒಂದು ಟೀಮೇ ಬಂದಿದಂತೆ. ಈಗ ನಾವು ಅದನ್ನು ಕಾಣ್ತೇವೆ. ಹಲ್ಲೆಲೂಯಾ. ಸುಭಿಕ್ಷ ಕಾಣಬೇಕಾದ್ರೆ ಅಲ್ಲಿ ಹೋರಾಟ ನಡೀಲೇಬೇಕಲ್ವ? ನಮ್ಮದನ್ನೆಲ್ಲ ಹಿಡ್ದಿಡ್ತಾನಲ್ಲ, ಅದು ಒಡಿಲೇಬೇಕಲ್ಲ, ನಮ್ಮದೇ ಆಗಬೇಕಲ್ವ? ಹಲ್ಲೆಲೂಯಾ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಸ್ವಾಮಿಯನ್ನು ಅಂಗೀಕಾರ ಮಾಡಿದಂಥ ನಾವು, ಪರಿಶುದ್ಧಾತ್ಮನನ್ನು ನಾವು ಹೊಂದಿಕೊಂಡ ನಾವು ಕರ್ತನಲ್ಲೇ ಮುಂದೆ ಹೋಗೋಣ. ನಿಶ್ಚಯವಾಗಿ ಶುಭವು ಕೃಪೆಯು ನಮ್ಮನ್ನು ಹಿಂಬಾಲಿಸ್ತದೆ. ಓಕೆ, ಜಾನ್ ಗಾಸ್ಪಲಲ್ಲಿ ನಾನು ಓದಿದೆ 14ನೇ ಅಧ್ಯಾಯದಲ್ಲಿ 15ರಿಂದ 17ನೇ ವಚನ. ಅಲ್ಲಿ ಪವಿತ್ರಾತ್ಮನ ಒಂದು ಕಳುಹಿಸಲ್ಪಡುವಿಕೆ, ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ಆಮೇಲೆ ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಈಗ ನನ್ನದೊಂದು ಪ್ರಶ್ನೆ ಈ 2ನೇ ವಾಕ್ಯದ ಮೇಲೆ. ಆಲ್ರೆಡಿ ಪವಿತ್ರಾತ್ಮನನ್ನು ತಂದೆ ನಮಗೆ ಕೊಟ್ಟಿದ್ದಾನೆ ಇಲ್ವಾ? ಕೊಟ್ಟಿದ್ದಾನೆ. ಪಂಚಾಶತಮ ದಿನದಂದು, ಯೇಸು ಮೇಲೆ ಹೋದ ನಂತರ ಪಂಚಾಶತಮ ದಿನದಂದು ಪವಿತ್ರಾತ್ಮನ ಏನಾಗಿದ್ದಾನೆ? ಇಳಿದು ಬಂದಿದ್ದಾನೆ. ಇಳಿದು ಬಂದಂಥ ಪವಿತ್ರಾತ್ಮನು ಇವತ್ತು ಎಲ್ಲಿದ್ದಾನೆ? ಭೂಲೋಕದಲ್ಲಿದ್ದಾನೆ. ಹಲೋ, ಏನಾದರೂ ಪಡ್ಕೊಳ್ತಾ ಇದ್ದೀರಾ? ಒಂದು ಕಾಲದಲ್ಲಿ ಯೇಸು ಭೂಲೋಕದಲ್ಲಿದ್ದ. ಈಗ ಯೇಸು ಎಲ್ಲಿದ್ದಾನೆ? ತಂದೆಯ ಬಲಪಾರ್ಶ್ವದಲ್ಲಿದ್ದಾನೆ, ಪರಲೋಕದಲ್ಲಿದ್ದಾನೆ. ಪವಿತ್ರಾತ್ಮನೆಲ್ಲಿದ್ದಾನೆ? ನಮ್ಮ ಬಳಿಯಲ್ಲಿದ್ದಾನೆ, ನಮ್ಮಲ್ಲಿದ್ದಾನೆ, ನಂಬಿದಂಥ ಜನರಲ್ಲಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಈ ತಂದೆ, ಮಗ, ಪವಿತ್ರಾತ್ಮ, ಇವರನ್ನು ನಾವು ತ್ರಯೈಕ ದೇವರಂತ ಹೇಳ್ತೇವೆ. ಈಗ ಕೆಲವರು ಕ್ವಶ್ಚನ್ ಆಗ್ತಾರೆ, ಅದು ಹೇಗೆ ತ್ರಯೇಕ ದೇವರಂತ ಹೇಳ್ತೀರಿ? ತ್ರಯೇಕ ಅನ್ನುವಂಥ ವರ್ಡ್ ಬೈಬಲಲ್ಲಿ ಉಂಟಾ ಕೇಳ್ತಾರೆ. ಬೈಬಲಲ್ಲಿ ಇಲ್ಲ ಅಂತ ತೋರಿಸ, ನನಗೆ ಹುಡುಕಿ ತೋರಿಸು ಅಂತ ಹೇಳ್ತಾರೆ ವಾಗ್ವಾದ ಮಾಡುವ ಗುಂಪುಗಳು. ಆಗ ನಾವೇನು ಹೇಳ್ತೇವೆ? ನಮಗೆ ಗೊತ್ತಿರೋದಿಲ್ಲ, ಬೈಬಲಲ್ಲಿ ಇಲ್ಲ ಅಂತ, ಗೊತ್ತುಜ್ಜಿ ಅಂತ ಹೇಳ್ತಾರೆ ಕೆಲವರು ಗೊತ್ತಿದ್ದವರು ಬೈಬಲಲ್ಲಿ ಇಲ್ಲ ಅಂತ ಹೇಳ್ತಾರೆ. ಬೈಬಲಲ್ಲಿ ತ್ರಯೇಕತ್ವ ಅನ್ನುವಂಥದ್ದು ವರ್ಡ್ ಇಲ್ಲ, ಕರೆಕ್ಟ್. ಆದರೆ ಅದನ್ನು ಸೂಚಿಸುವ ಸಂಗತಿ ಇದೆ. ಈಗ ಇಲ್ಲಿ ನೀವು ಗುಂಪು ಜನ ಕೂತಿದ್ದೀರಿ, ಗುಂಪು ಅನ್ನುವಂಥ ವರ್ಡ್ ಇದೆಯಾ? ಈಗ ನಾನು ನಿಮ್ಮನ್ನು ಒಂದು ಗುಂಪು ಸೇರಿದ್ದೇವೆ, ಅವಳು ಸಭೆಯಾಗಿ ಸೇರಿದ್ದೇವೆ, ಸಭೆ ಅನ್ನುವಂಥ ವರ್ಡ್ ಇದೆಯಾ? ಅಲ್ಲಿ ಇರುವ ಸಂಗತಿಯನ್ನು ಅದನ್ನು ಸೂಚಿಸುವುದಕ್ಕೆ ಉಪಯೋಗಿಸುವ, ಅದನ್ನು ಕರೆಯುವುದಕ್ಕೆ, ಅದನ್ನು ಹೇಳುವುದಕ್ಕೆ ಉಪಯೋಗಿಸುವ ಪದಗಳು ಬೇರೆ. ಆದರೆ ಆ ಪದಗಳನ್ನು ಸೂಚಿಸುವಂಥ ಸಂಗತಿಗಳಲ್ಲಿರ್ತದೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಈಗ ಆ್ಯಪಲ್ ಉಂಟಲ್ಲ, ಆ್ಯಪಲಲ್ಲಿ ಎಲ್ಲಾದರೂ ನಾನು ಆ್ಯಪಲ್ ಅಂತ ಬರೆದದುಂಟ? ಆದಾಮ ಒಂದು ಹೆಸರಿಟ್ಟಿದ್ದಾನೆ, ನಾವು ಹೇಳ್ತೇವೆ ಅದನ್ನು.
ಆ್ಯಪಲ್ ಅಂತ. ಹಾಗೆ ತ್ರೈಕತ್ವ ಅನ್ನುವಂಥದ್ದು ಅದು ಸೂಚಿಸುವಂಥ ಪದ ಹಲ್ಲೆಲೂಯಾ, ತಂದೆಯಾದ ದೇವರನ್ನು, ಮಗನಾದ ದೇವರನ್ನು, ಪವಿತ್ರಾತ್ಮ ದೇವರು. ಕೆಲವರು ನಂಬುವಂಥದ್ದು ಪವಿತ್ರಾತ್ಮ ಒಂದು ಶಕ್ತಿ ಎಂಬುದಾಗಿ ಅಲ್ಲ. ಬೈಬಲಲ್ಲಿ ನಾವು ಸ್ಟಡಿ ಮಾಡ್ತಾ ಹೋಗುವಾಗ ಇವತ್ತಿನವರೆಗೂ 3 ಪರ್ಸನಾಲಿಟಿ ಅಂದರೆ 3 ವ್ಯಕ್ತಿತ್ವಗಳನ್ನು ಇವತ್ತಿನವರೆಗೂ ನಾವು ಏನು ಮಾಡ್ಬೋದು, ಗುರುತಿಸಿಕೊಳ್ಬೋದು. 3 ವ್ಯಕ್ತಿತ್ವವನ್ನು ಇವತ್ತಿನವರೆಗೂ ನಾವು ಗುರುತಿಸ್ಕೊಳ್ಬೋದು. ಹಲ್ಲೆಲೂಯಾ, ಹೌದಾ? 3 ವ್ಯಕ್ತಿತ್ವ ಇವತ್ತಿನವರೆಗಿದೆ ಮತ್ತು ಆ ವ್ಯಕ್ತಿತ್ವದ ಕಾರ್ಯಗಳು ಕೂಡ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನೋಡಿ, ಎಲ್ಲೆಲ್ಲ ನೋಡ್ಬೋದಂದರೆ ಈ 3 ವ್ಯಕ್ತಿತ್ವ ಆದಿಯಿಂದ ಇದುವರೆಗೆ ಇದೆ ಅನ್ನೋದಾದರೆ ಆದಿಯಲ್ಲಿ ಎಲ್ಲಿ ಗುರುತಿಸ್ಬೋದು? 1ನೇ ಅಧ್ಯಾಯ ಆದಿಕಾಂಡ 26ನೇ ವಚನದಲ್ಲಿ ಗುರುತಿಸ್ಬೋದು. ನಾವು ಏನು ಗುರುತಿಸ್ಬೋದು? ಅಲ್ಲಿ ಒಂದು ಮಾತಿದೆ, ನಾವು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಅಂತ ಹೇಳ್ತದೆ ಅಲ್ವಾ? ಆ ವರ್ಡ್ 126 ಜೆನೆಸಿಸ್ ಆದಿಕಾಂಡ. ಹೌದಾ? ನೀವು ಓದಿದ್ದೀರಿ, ನೆನಪುಂಟ? ನಮ್ಮ ಸ್ವರೂಪ ಅಂದರೆ ಯಾರು? ಈಗೊಂದು ಗುಂಪು ಎದ್ದಿದ್ದೆ, ಭಯಂಕರ ಗುಂಪದು, ಮದರ್ ಗಾಡ್, ಮದರ್ ಜೆರುಸಲೇಮ್. ಅವರು ಈ ವಾಕ್ಯವನ್ನು ಏನು ಹೇಳ್ತಾರೆ? ನಮ್ಮ ಸ್ವರೂಪ ಅಂದರೆ ಗಂಡ ಹೆಂಡತಿಯನ್ನು ತೋರಿಸ್ತದೆ. ಗಂಡ ಹೆಂಡತಿಯ ಸ್ವರೂಪದಲ್ಲಿ ಮಾತ್ರ ಮಕ್ಕಳು ಹುಟ್ಟಲಿಕ್ಕೆ ಆಗ್ತದೆ. ಆದ್ದರಿಂದ ದೇವರಿಗೆ ಹೆಂಡತಿ ಇದೆ. ಈಗ ದೇವರ ಹೆಂಡತಿಯ ಕಾಲ, ಮದರ್ನ ಕಾಲ, ಮದರ್ ಗಾಡ್ನ ಕಾಲ ಅಂತ ಹೇಳ್ತಾರೆ. ಬಟ್ ಇಲ್ಲಿ ನಮ್ಮ ಸ್ವರೂಪದಲ್ಲಿ ಅಂದರೆ ಯಾರನ್ನು ಸೂಚಿಸ್ತಾರೆ ಗೊತ್ತುಂಟ? ತಂದೆ, ಮಗ, ಪವಿತ್ರಾತ್ಮನಾಗಿರುವ ತ್ರೈಕ ದೇವರ ಒಂದು ಸ್ವರೂಪದಲ್ಲಿ. ಹಲ್ಲೆಲೂಯಾ. ನನಗೆ ಖುಷಿ ಆಗ್ತಾ ಇದೆ, ದೇವರು ಮನುಷ್ಯರನ್ನು ಉಂಟು ಮಾಡುವಾಗ ಹಲ್ಲೆಲೂಯಾ ಒಬ್ಬ ದೇವರು ತ್ರೈಕತ್ವದಲ್ಲಿ ಪ್ರಕಟಿಸಿಕೊಂಡಿದ್ದಾನೆ, ಆ ತ್ರೈಕತ್ವದ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ 1:26 ಆದಿಕಾಂಡ, ಹಳ ಒಡಂಬಡಿಕೆ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿಯ ದೀಕ್ಷಾಸ್ನಾನ ಸಮಯದಲ್ಲಿ ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ಓದುವಾಗ ಅಲ್ಲಿ 3 ಕಾಣಬಹುದು. ಯೇಸು ಯಾರು ದೀಕ್ಷಾಸ್ನಾನ ತಗೊಳ್ಳೋದು? ಮತ್ತಾಯ 3:16. ಯೇಸು ಸ್ವಾಮಿ ದೀಕ್ಷಾಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಬರೀ ಶಕ್ತಿ ಆಗ್ಲಿಕ್ಕೆ ಆಗ್ತದೆ, ಅದು ದೇವರ ಆತ್ಮ ಅಂದರೆ ಶಕ್ತಿ ಅಲ್ಲ, ಅದು ವ್ಯಕ್ತಿಯೇ. ಓಕೆ, ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಆ ನಂತರದ ವರ್ಡ್, ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತಂತೆ. ಇಲ್ಲಿ 3 ಗುರುತಿಸಿಕೊಳ್ತಾ ಇದ್ದೀರಾ? ಯಾರು ಬ್ಯಾಪ್ಟಿಸಮ್ ತೆಗೆದುಕೊಳ್ಳೋದು? ಜೀಸಸ್. ಯಾರು ಬರೋದು ಪಾರಿವಾಳದ ಆಕಾರದಲ್ಲಿ? ಪವಿತ್ರ ಆತ್ಮನು. ಯಾರು ವಾಯ್ಸ್ ಕೊಡೋದು? ಯೇಸು ಬಂದು ಪವಿತ್ರಾತ್ಮನು ಬಂದಾಗ ವಾಯ್ಸ್ ಬಂದೇ ಬರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಯ್ಸ್, ಗಾಡ್ಸ್ ವಾಯ್ಸ್ ಬಂದೇ ಬರ್ತದೆ. ನೋಡಿ, ಅಲ್ಲಿ ತಂದೆಯಾದ ದೇವರ ವಾಯ್ಸನ್ನು ಕೇಳ್ತಾ ಇದ್ದಾನೆ, ಈತನು ಪ್ರಿಯನಾಗಿರುವ ನನ್ನ ಮಗನೆಂಬುದಾಗಿ. ಹಾಗಾದರೆ ತಂದೆ, ಪರಿಶುದ್ಧಾತ್ಮ, ಮಗ, ಅಥವಾ ತಂದೆ, ಮಗ, ಪವಿತ್ರಾತ್ಮ. ಯೇಸು ದೀಕ್ಷಾಸ್ನಾನ ತಗೊಂಡದ್ದು, ಪವಿತ್ರಾತ್ಮ ಬಂದದ್ದು, ದೇವರು, ತಂದೆಯಾದ ದೇವರು ವಾಯ್ಸನ್ನು ಕಳಿಸಿದ್ದು. ಹಲ್ಲೆಲೂಯಾ. ಹಾಗೆ ತಂದೆ, ಮಗ, ಮಧ್ಯದಲ್ಲಿ ಯಾರು? ಪವಿತ್ರಾತ್ಮ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲಿವರೆಗೆ ಇರ್ತಾನಂದರೆ ನೋಡ್ರಿ, ಕಡೇ ಕಾಲದವರೆಗೆ ಈ ತ್ರೈಕತ್ವ ಅನ್ನುವಂಥದ್ದು ಹಾಗೇನೇ ಇರ್ತದೆ. ಕಡೇ ಸಮಯ ಬಂದಾಗ ಒಬ್ಬ ದೇವರು ಸಮಸ್ತರಲ್ಲಿ ಸಮಸ್ತರಾಗಿ ಕಾಣಿಸ್ಕೊಳ್ತಾನೆ. ನೋಡ್ರಿ, 15ನೇ ಅಧ್ಯಾಯ 1ನೇ ಕೊರಿಂಥ್ಯ 28ನೇ ವಚನ ನೋಡ್ರಿ. 15ನೇ ಅಧ್ಯಾಯ 1ನೇ ಕೊರಿಂಥ್ಯ 28ನೇ ವಚನ. ಸಮಸ್ತವು ಆತನಿಗೆ ಅಧೀನವಾದ ಮೇಲೆ
ಮಗನು ಸಮಸ್ತವನ್ನು ತನಗೆ ಅಧೀನ ಮಾಡಿಕೊಟ್ಟಾತನಿಗೆ ಹಾ. ತಾನೇ ಅಧೀನನಾಗುವನು. ಹಾ. ಹೀಗೆ ದೇವರು ಸಮಸ್ತರಲ್ಲಿಯೂ ಸಮಸ್ತವೂ ಆಗುವನು. ಹಲ್ಲೆಲೂಯ, ಹಲ್ಲೆಲೂಯ. ಈಗ ಒಬ್ಬ ದೇವರು ತ್ರೇಕತ್ವದಲ್ಲಿ ಇವತ್ತಿನವರೆಗೂ ಕಾಣಿಸಿಕೊಳ್ತಾ ಇದ್ದಾರೆ. ಈಗ ಉದಾಹರಣೆಗಾಗಿ ತಂದೆಯಾದ ದೇವರು ಎಲ್ಲಿದ್ದಾರೆ? ವಾಕ್ಯ ಕೊಡಬೇಕಾ ಬೇಡಲ್ಲ? ಪರಲೋಕದಲ್ಲಿದ್ದಾರೆ. ಯೇಸು ಸ್ವಾಮಿ ಎಲ್ಲಿದ್ದಾರೆ? ಯೇಸು ಸ್ವಾಮಿ ಎಲ್ಲಿದ್ದಾರೆ ಅಂತ ಹೇಳ್ತದೆ ವಾಕ್ಯ. ಏನು ಹೇಳ್ತದೆ? ಯೇಸು ಸ್ವಾಮಿ ತಂದೆಯ ಬಲಪಾರ್ಶ್ವದಲ್ಲಿ ಸಿಂಹಾಸನರೂಢನಾಗಿದ್ದಾನೆ. ಪವಿತ್ರಾತ್ಮನ ಎಲ್ಲಿದ್ದಾನೆ? ಈಗ 3 ವ್ಯಕ್ತಿತ್ವ, ಆದರೆ ಒನ್ ಗಾಡ್ 3 ವ್ಯಕ್ತಿತ್ವದಲ್ಲಿ ಪರಿಚಯಿಸಿಕೊಂಡಿದ್ದಾರೆ. ಒಂದು ಕಾಲ ಬರ್ತದೆ, ಎಲ್ಲ ಆ ಕಾಲ ಬಂದ ನಂತರ ಒನ್ ಗಾಡ್ ಸಮಸ್ತರಲ್ಲಿ ಸಮಸ್ತರಾಗಿ ಕಾಣ್ತಾರೆ. ಹಲ್ಲೆಲೂಯ. ಅಷ್ಟರವರೆಗೆ ಅದು ದೇವರ ಸಂಕಲ್ಪ. ದೇವರು ತ್ರೈಕತ್ವದಲ್ಲಿ ತನ್ನನ್ನು ಪ್ರಕಟಿಸಿಕೊಂಡು ಕಾರ್ಯನಿರ್ವಹಿಸ್ತಿರೋದು ಅದು ದೇವರ ಸಂಕಲ್ಪ. ಅದು ಹೇಗೆ ಹಾಗೆ ಸಾಧ್ಯ? ಕೆಲವರು ಹೀಗೆ ಹೇಳೋದು, 1 ಹೇಳ್ತಾರೆ, ಅದು ಕರೆಕ್ಟೇ. ಆದರೆ ಅದನ್ನು ವಿವರಣೆ 1 ಎಷ್ಟಾಯಿತು? 1. ಅಲ್ಲಿ ಇನ್ನೊಂದು 1 ಉಂಟಾ? ಇಲ್ಲ. ಮತ್ತು ಈ 1 1 ಇನ್ನೊಂದು ಇಲ್ಲ. ಹಾಗಲ್ಲ. ಬೈಬಲ್ನ ವಾಕ್ಯದ ಪ್ರಕಾರ ನೋಡುವಾಗ ತ್ರೈಕತ್ವ ಇವತ್ತಿನವರೆಗೆ ಅಸ್ತಿತ್ವದಲ್ಲಿ ಇದೆ. ಕಡೆ ಕಾಲ ಬಂದಾಗ ಒನ್ ಗಾಡ್ ಸಮಸ್ತರಲ್ಲಿ ಸಮಸ್ತನಾಗಿ ಕಾಣುವನು. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಂತ ಅವರು 3 ದೇವರುಗಳಂತ ಹೇಳಲಿಕ್ಕಾಗ್ತದ ನಾವು? ದೇವರು ಒಬ್ಬ ದೇವರು ತ್ರೈಕತ್ವದಲ್ಲಿ ರಿವೀಲ್ ಮಾಡಿಕೊಂಡಿದ್ದಾನೆ ಅಲ್ವಾ? ರೈಟ್ ವರ್ಡ್ ಅಲ್ಲ? ರಿವೀಲ್ ಮಾಡಿಕೊಂಡದ್ದು, ಪ್ರಕಟಿಸಿಕೊಂಡದ್ದು. ದೇವರಿಗೆ ಕ್ವಶನ್ ಮಾಡ್ಲಿಕ್ಕೆ ಆಗ್ತದೆ? ಹೌದಾ ನೆಂಚ ಎಂಕಲೆ ಪೂರ ಕನ್ಫ್ಯೂಸ್ ಮಲ್ತು ಬಾಡ್ದಾರ ಇರು. ಹೌದಾ ನೆಂಚ ಅಂತ ಹೇಳಲಿಕ್ಕಾಗ್ತದ? ಖಂಡಿತವಾಗಿ ಹೇಳಲಿಕ್ಕಾಗೋದಿಲ್ಲ. ಆತನ ಸಂಕಲ್ಪವನ್ನು ಎದುರಿಸಲಿಕ್ಕೆ ಯಾರಿಂದ ಸಹ ಸಾಧ್ಯ ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಇತ್ತೀಚೆಗೆ ನಾನೊಂದು ಬ್ಯಾಂಗ್ಳೂರಿಗೆ ಹೋಗಿದ್ದೆ. ಅಲ್ಲಿ ಒಬ್ಬರು ತತ್ವಬೋಧಕರು ಸಿಕ್ಕಿದ್ರು. ನಾನು ಆಚೆಚೆ ಹೋಗೋದನ್ನು ಕಾಯ್ತಾ ಇದ್ದರು. ಒಂದು ದಿವಸ ನನ್ನನ್ನು ಕರೆದು ಬಿಟ್ಟರು. ಅವರ ತತ್ವಬೋಧನೆ ನೋಡಬೇಕು. ಅವರು ಹೇಳುತ್ತಾ ಬರುವಾಗ ಕೆಲವು ವಿಚಾರಗಳನ್ನು ಹೇಳಿದರು. ನಾನು ಒಂದೇ ಮಾತು ಹೇಳಿದೆ ಅವರಿಗೆ, ಈ ತ್ರೈಕತ್ವ, ಆಮೇಲೆ ಏಸು ದೇವರನ್ನುವಂಥದ್ದು, ಇದೆಲ್ಲ ಪರಲೋಕದ ತಂದೆಯೇ ಪ್ರಕಟ ಮಾಡಬೇಕು. ಪ್ರಕಟ ಮಾಡದ ಹೊರತು ಅದು ಅರ್ಥ ಮಾಡಿಕೊಳ್ಳಿಕ್ಕೆ ಆಗುವುದೇ ಇಲ್ಲ. ದಿಸ್ ಇಸ್ ಮಿಸ್ಟ್ರಿ, ದಿಸ್ ಇಸ್ ರೆವಲೇಷನ್ ಅಂತ ಹೇಳಿ ಬಂದೆ. ಯಾಕಂದರೆ ಅವ್ರದ್ದೇ ಮಾತಾಡ್ತಾ ಇದ್ರು. ಆದರೂ ಅವರು ಒಪ್ತಾ ಇಲ್ಲ. ಅವರ ಮಾತನ್ನು ಕೇಳ್ತಾ ಇದ್ರು. ಫಸ್ಟ್ ಅವ್ರು ಏನು ಹೇಳ್ತಾರೆ ಅದನ್ನೆಲ್ಲ ಕೇಳಬೇಕು. ಒಬ್ಬರು ಏನು ಮಾತಾಡ್ತಾರೆ ನೋಡಿ ಕೇಳಬೇಕು. ಮಧ್ಯದಲ್ಲಿ ಡಮಡಮ್ ಅಂತ ಮಾತಾಡಬಾರ್ದು. ಗುರುತಿಸ್ಕೊಳ್ಬೇಕು ಅದರಲ್ಲಿ ಯಾವ ಪಾಯಿಂಟನ್ನು ಅವ್ರು ಹೇಗೆ ತರ್ತಾರೆ. ಯೇಸುವಿನ ಬಗ್ಗೆ ಒಂದು ತಂದ್ರು ಅವರು. ಹಾಗೆ ಕೆಲವುದರಲ್ಲಿ ಇದೆ. ಈಗ ನೀವು ಹೇಳ್ತೀರಿ ಪವಿತ್ರಾತ್ಮನ ಶಕ್ತಿಯಿಂದ ಯೇಸು ಸ್ವಾಮಿ ಜನಿಸಿ ಬಂದ್ರಂತ. ಹಾಗೆ ಕೆಲವರ ನಂಬಿಕೆ ಇದೆ, ಸೂರ್ಯನಿಂದ ಇವರು ಜನಿಸಿ ಬಂದಿದ್ದಾರೆ, ಅವರು ಜನಿಸಿ ಬಂದಿದ್ದಾರೆ ಅಂತ ಹೇಳಿ. ನಾನು ಕೇಳ್ತಾ ಹೋದೆ. ಕೆಲವರ ಜನಿಸುವಿಕೆ ಕುರಿತ ಕೇಳಿದರು, ಕೇಳ್ತಾ ಹೋದೆ. ಟವಾಲ ಹೋಲಿ ಸ್ಪಿರಿಟ್ ಒಂದು ಪಾಯಿಂಟ್ ಕೊಟ್ಟ ಅಲ್ಲಿ. ನಾನು ಹೇಳಿದೆ, ನೀವೇ ಹೇಳಿ, ಸೃಷ್ಟಿಕರ್ತನಿಂದ ಮಾತ್ರ ಏನಾದರೂ ಕ್ರಿಯೇಟ್ ಆಗಲಿಕ್ಕೆ ಸಾಧ್ಯ ಉಂಟು. ಸೃಷ್ಟಿ ವಸ್ತುವಿನಿಂದ ಕ್ರಿಯೇಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ಸೃಷ್ಟಿ ವಸ್ತು. ಮತ್ತು ನೀವು ಹೇಗೆ ಅದನ್ನು ಹೇಳ್ತೀರಿ ಕೇಳಿದೆ. ಹಲ್ಲೆಲೂಯ. ದೇವರು ಪವಿತ್ರಾತ್ಮನ ಶಕ್ತಿಯ ಮೂಲಕ ಕನ್ಯಾಮರಿಯಳ ಗರ್ಭದಲ್ಲಿ ಒಂದು ದೇಹವನ್ನು ಸಿದ್ಧ ಮಾಡಿದ್ದಾರೆ. ಅದು ಪರಿಶುದ್ಧವಾದದ್ದು. ಓಕೆ, ಮಾತಾಡಿದೆ. ಅವರು ಎಷ್ಟು ರಿಸೀವ್ ಮಾಡಿದ್ರು ಗೊತ್ತಿಲ್ಲ. ಆದರೆ ಒಂದು ಹೇಳೋದು, ನಾನು ಇಷ್ಟು ಜನರ ಹತ್ರ ಮಾತಾಡಿದ್ದಕ್ಕೂ ನಿಮ್ಮ ಹತ್ರ ಮಾತಾಡಿದ್ದಕ್ಕೊಂದು ವ್ಯತ್ಯಾಸ ಉಂಟು. ಕೆಲವು ವಿಶ್ವಾಸಿಗಳ ಹತ್ರ ಎಲ್ಲ ಮಾತಾಡಿ ಅವರೇನು ಗೊತ್ತ, ಕೇಳೋದಿಲ್ಲ, ಏನೂ ಇಲ್ಲ, ದಡಬಡ 4 ಬಿಸಾಡೋದು, ನೀವು ನಂಬುದಿಲ್ಲ ಬಿಡಿ ಅಂತ ಹೋಗೋದು. ಕೇಳಬೇಕು. ಕೇಳೋದ್ರಲ್ಲಿ ಏನಾಗಬೇಕಂತೆ? ಬೇಸರಗೊಳ್ಳೋದ್ರಲ್ಲಿ ಜಾಸ್ತಿ ಕೇಳ್ತಾ ಇದ್ರೆ ಬೇಸರ ಸಾಗ್ತದೆ. ಕಡಿಮೆ ಆಗಬೇಕು. ಕೇಳೋದ್ರಲ್ಲಿ ತೀವ್ರರಾಗಿರ್ಬೇಕು. ಬೇಸರಗೊಳ್ಳೋದ್ರಲ್ಲಿ, ಮಾತಾಡೋದ್ರಲ್ಲಿ ನಿಧಾನವಾಗಿರ್ಬೇಕು. ಅವ್ರು ತುಂಬ ಮಾತಾಡ್ತಾಯಿದ್ರು. ಒಂದೊಂದೇ ಪಾಯಿಂಟ್ ದೇವರ ಸಹಾಯ ಕೇಳ್ತಾ ಇದ್ದಾರೆ. ಅವ್ರು ಮಾತಾಡುವಾಗ ಕೇಳ್ತಾ ಇದ್ದೆ.
ದೇವರೇ ಹೋಲಿ ಸ್ಪಿರಿಟ್ ಹೆಲ್ಪ್ ಮೀ ಅಂತ ಪ್ರೇಯರ್ ಆಗ್ತಾ ಇತ್ತು. ಎಂಡಾಪುಚ್ಚಿ ಈ ಕೆಲವರು ಫಿಲಾಸಫಿಗಳು ಸಿಕ್ಕಿದ್ರೆ ಅಷ್ಟು ಈಸಿ ಇಲ್ಲ. ಏನು ಮಾತಾಡ್ತಾರೆ, ನನಗೆ ಅದರ ವಿಷಯ ಹೇಳಲಿಕ್ಕೆ ಆಗ್ತಾ ಇಲ್ಲ ಅಷ್ಟೇ. ಈಗ ಒಂದೊಂದು ಪಾಯಿಂಟ್ ತರೋದು ನೋಡಬೇಕು. ಅವರೇನು ಶೂನ್ಯದಲ್ಲಿ ಒಂದು ಶಕ್ತಿ ಇದೆ ಅನ್ನುವವರು, ಅದೇ ಯಾವೇ ಅಂತ ಅವರಿಗೆ ಗೊತ್ತಿಲ್ಲ. ಖುಷಿ ಆಗ್ತದೆ ಅವ್ರ ಹತ್ರ ಕೆಲವು ಕೇಳಲಿಕ್ಕೆ, ಕೆಲವು ತಿಳ್ಕೊಳ್ಳಿಕ್ಕೆ ತುಂಬ ಖುಷಿ ಆಗ್ತದೆ. ಏನೇ ಇರಲಿ, ಒಂದಂತೂ ಸತ್ಯ, ಲೋಕ ಇವತ್ತು ಕ್ರಿಸ್ತನ ಕುರಿತಾಗಿ, ಪವಿತ್ರಾತ್ಮನ ಕುರಿತಾಗಿ ದೇವರು ಅಂತ ಒಪ್ತಾ ಇಲ್ಲ. ನೀವು ಒಪ್ತೀರಾ? ಯೇಸು ಸ್ವಾಮಿ ದೇವರಂತ ಒಪ್ತೀರಾ? ಈಗೊಂದು ಕೆಲವು ಇದರಲ್ಲಿ ಚಾನಲಲ್ಲಿ ಬರ್ತಾ ಇದೆ, ಎಲ್ಲಿ ಹೇಳಿದ್ದಾರೆ ಬೈಬಲಲ್ಲಿ ನನಗೆ ತೋರಿಸಿ, ಬೈಬಲ್ ಮೇ ದಿಖಾವೋ, ಜೀಸಸ್ ಐ ಆಮ್ ಗಾಡ್ ಅಂತ ಹೇಳಿದೆ ಎಲ್ಲಿಂಟು? ಅವರಿಗೆ ಸಮಜಾಯಿಸ್ತಾ ಇದ್ದಾರೆ, ಅವರು ಬೇರೆನೇ ಹೋಗ್ತಾ ಇದ್ದಾರೆ. ಯೇಸು ಸ್ವಾಮಿ ಹೇಳ್ತಾನೆ, ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚಿತವಾಗಿ ನಾನಿದ್ದೇನಂತ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನಾನು ಆದಿಯು ಅಂತ್ಯವು ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿ ಇರುವಾತನು. ಆದಿ ಅಂದರೆ ಏನಾಯಿತು? ಆದಿ ಅಂದರೆ ಯಾರು? ನಾನು ಆದಿಯಿಂದ ಇರುವಾತನಂತ ಒಬ್ಬನು ತಿಳಿಸಿದರೆ ಅದು ಗಾಡೆ. ಹಲ್ಲೆಲೂಯ. ಪ್ರಕಟಣೆ ಗ್ರಂಥದಲ್ಲೆಲ್ಲ ಯೇಸು ಸ್ವಾಮಿ ಹೇಳಿದಲ್ಲ, ನಾನು ಆದಿಯು ಅಂತ್ಯವು ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿ. ಆದಿ ಅಂತ ಯಾರ್ದು ನಾನು ಆದಿ ಅಂತ ಹೇಳ್ತಾರಾದರೆ ಅದು ದೇವರನ್ನೇ ಸೂಚಿಸುವಂಥದ್ದು. ಹಲ್ಲೆಲೂಯ, ಹಲ್ಲೆಲೂಯ. ದೂತನು ಕೂಡ ನಾನು ಎಣಿಸ್ತೇನೆ, ಲೂಕನ ಸುವಾರ್ತೆ 129 ಅಂತ ಒಂದು ತೆಗಿರಿ ನೋಡೋಣ. 129 ಅಲ್ಲಿ ದೂತನು ಯೇಸುವಿನ ಜನನದ ಕುರಿತಾಗಿ ಹೇಳುವಾಗ ಆತನು ಕರ್ತನಾದ ಯೇಸುವೆ ಅಂತ ಹೇಳ್ತದೆ ಒಂದು ಮಾತು. ಆಕೆಯು ಆ ಮಾತಿಗೆ 28 ನೋಡಿ. ಓಕೆ, 29, 30 ನೋಡ್ರಿ. ಆಕೆಯು ಆ ಮಾತಿಗೆ ತತ್ತರಿಸಿದ ಆ ದೂತನು ಆಕೆಗೆ, ಮರಿಯಳೆ ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಇನ್ನು ಮುಂದಿನ ವಚನ ನೋಡ್ರಿ. ಯೇಸುವೆಂದು ಹೆಸರಿಡಬೇಕು. ಆಮೇಲೆ ಮುಂದಿನ ವಚನ ನೋಡ್ರಿ. ಅಲ್ಲ, ಅದಕ್ಕಿಂತ ಹಿಂದೆ ಅಲ್ಲ, ಕರ್ತನು ಅಂತ ಯೇಸುವಿಗೆ ಹೇಳಿದಂಥ ಒಂದು ಮಾತಿದೆ, ದೂತನೇ ಹೇಳುವಂಥದ್ದು. ಸ್ವಲ್ಪ ಹಿಂದಿನಿಂದ ಓದ್ತಾ ಬನ್ನಿ. 38. ಓಕೆ. ಆಗ ಮರಿಯಳು, ಇಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ ಅಂದಳು. ಆಮೇಲೆ ಆ ದೂತನು ಆಕೆಯ ಬಳಿಯಿಂದ ಹೊರಟು ಹೋದನು. ಕರ್ತನ ದಾಸಿ ಅಲ್ಲ, ಅದಲ್ಲ, ಅದಕ್ಕಿಂತ ಹಿಂದೆ ಇದೆ ಈ ದೂತನು ಹೇಳುವಂಥ ಮಾತಲ್ಲಿ. ಕರ್ತನಾದ ಯೇಸುವೆ ಅಂತ ಹೇಳ್ತಾನಲ್ಲ, ಒಂದು ನಿಮಿಷ. ಎರಡನೇ ಅಧ್ಯಾಯದಲ್ಲಿ ನೋಡೋಣ, ಒಂದು ನಿಮಿಷ. ಅಲ್ಲಿ ಕರ್ತನು ಎಂಬಂತ ಮಾತು ಬರುವಾಗ ಕರ್ತನಾಗಿರುವ ಕ್ರಿಸ್ತನೇ
ಹಾಂ, ಕರೆಕ್ಟ್, ಇದೇ ವರ್ಡ್. 2:11 ನೋಡ್ರಿ, 2:11. ಅದೇನೆಂದರೆ ಇವರಿಗೆ ಹೇಳೋದಲ್ವ, ಸಾರಿ, ಮರೆಯಲಿಗಲ್ಲ, ದೂತರಿಗೆ ಹೇಳುವಂಥ ಮಾತು. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವಿದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ ಅಂತ ಹೇಳ್ತದೆ. ಕರ್ತನಾಗಿರುವ ಕ್ರಿಸ್ತನನ್ನುವಾಗ ಈ ಮೂಲ ಭಾಷೆಯಲ್ಲಿ ಕರ್ತನು ಅಂದರೆ ಅದು ಯಾವ್ವೆಗೆ ಮಾತ್ರ ಹೇಳುವಂಥ ಒಂದು ಪದ, ಯೆಹೋವನಿಗೆ ಮಾತ್ರ, ಯೆಹೋವನನ್ನು ಗುರುತಿಸುವಂಥ ಪದ ಕರ್ತನಾಗಿರುವ ಕ್ರಿಸ್ತನೇ, ಅದರಲ್ಲಿ ದೇವರಾಗಿರುವ ಕ್ರಿಸ್ತನೇ ಅಂತ ಅದರ ಅರ್ಥ. ಹಲ್ಲೆಲೂಯಾ. ಏನೇ ಇರಲಿ, ತಂದೆ, ಮಗ, ಪವಿತ್ರಾತ್ಮನು ಅವರು ದೇವರೇ. ಹಲ್ಲೆಲೂಯಾ. ಅವರು ದೇವರೇ. ಅದರಲ್ಲಿ ದೇವರ ಮಕ್ಕಳ ಸಹಾಯಾರ್ಥವಾಗಿ ಈಗ ತಂದೆ ಪರಲೋಕದಲ್ಲಿ ಅವರ ಬಲಪಾರ್ಶ್ವದಲ್ಲಿ ಯೇಸು ಕೂತಿದ್ದಾರೆ. ಈಗ ಪರಿಶುದ್ಧಾತ್ಮನೆಲ್ಲಿದ್ದಾರೆ? ಭೂಲೋಕದಲ್ಲಿದ್ದಾರೆ. ಭೂಲೋಕದಲ್ಲಿ ಎಲ್ಲಿದ್ದಾರೆ? ನಮ್ಮಲ್ಲಿದ್ದಾರೆ. ನಮ್ಮಲ್ಲಿರುವಂಥ ಪರಿಶುದ್ಧಾತ್ಮನ ಕುರಿತಾಗಿ ನಾವು ತಿಳ್ಕೊಳ್ಬೇಕು. ಹೀ ಈಸ್ ವೆರಿ ಸೆನ್ಸಿಟಿವ್. ಆತನಿಗೆ ದುಃಖ ಬೇಗ ಆಗುವುದು, ದುಃಖ ಬೇಗ ಆಗ್ತದೆ. ನಾನು ಹಾಗೆ ಹೇಳಿದೆಲ್ಲ, ಸಣ್ಣ ಪಾಚಿ ನೋಡಿ, ಇದು ಪಾಚಿ ಅಲ್ಲ, ತೊಂದರೆ ಇಲ್ಲ ಅಂತ ಕಾಲಿಟ್ರೆ ಗಡ್ಡಕ್ಕೆ ಬೆನ್ನಿಗೆ ಹೊಡೆತ ಬಿತ್ತು ನಂದು. ಹಾಗೆ ಸ್ಪಿರಿಚುವಲ್ ಲೈಫಿಗೆ ಹೊಡೆತ ಬಿದ್ದೇ ಬೀಳ್ತದೆ. ಅದಕ್ಕೆ ಸಣ್ಣ ಸಣ್ಣ ವಿಚಾರದಲ್ಲಿ ಸಹ ಬೇಡನೇ, ಬೇಡ ಅಂದಮೇಲೆ ಬೇಡ, ಲೋಕ ಬೇಡವೇ ಬೇಡ, ಯೇಸು ಬೇಕೇ ಬೇಕು. ಹಲ್ಲೆಲೂಯಾ. ನೋಡಿ, 4ನೇ ಅಧ್ಯಾಯ 30ನೇ ವಚನ, ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 30ನೇ ವಚನದಲ್ಲಿ ನಾವು ನೋಡುವಾಗ, ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದಿರಲ್ಲ. ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡ್ರಿ. ಇದು ಯಾವುದಕ್ಕೆ ಹೇಳ್ತದೆ ಗೊತ್ತುಂಟ? ಸ್ವಲ್ಪ 28-29 ವರ್ಡ್ ಓದಿ, ಹಿಂದಿನ ವಚನ. ಸೈತಾನನಿಗೆ ಅವಕಾಶ ಕೊಡಬೇಡಿರಿ. ಕಳವು ಮಾಡುವವನು ಇನ್ನು ಮೇಲೆ ಕಳವು ಮಾಡದೆ ಕೈಯಿಂದ ಯಾವುದೊಂದು ಒಳ್ಳೆ ಉದ್ಯೋಗವನ್ನು ಮಾಡಿ ದುಡಿಯಲಿ, ಆಗ ಕಷ್ಟದಲ್ಲಿರುವವರಿಗೆ ಕೊಡುವುದಕ್ಕೆ ಅವನಿಂದ ಆಗುವುದು. ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ಭಕ್ತಿಯನ್ನು ವೃದ್ಧಿ ಮಾಡುವಂತ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ. ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ. ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡ್ರಿ. ಬಾಯಲ್ಲಿ ಬರುವಂಥ ಮಾತುಗಳು, ನಮ್ಮ ಜೀವಿತದ ಶೈಲಿಗಳು ಎಲ್ಲ ಒಂದು ಜಾಗ್ರತೆ ಇರಬೇಕು. ಸಣ್ಣ ಪುಟ್ಟ ಪಾಚಿಗಳಿಗೆ ನಾವು ಕಾಲಿಟ್ಟ ಹಾಗೆ ಆಗ ಇವನಿಗೆ ಏನಾಗ್ತದೆ ಗೊತ್ತುಂಟ? ಹೋಲಿ ಸ್ಪಿರಿಟ್ಗೆ ದುಃಖ ಆಗ್ತದೆ. ಹೋಲಿ ಸ್ಪಿರಿಟನ್ನು ದುಃಖಪಡಿಸುವಂಥ ಜೀವಿತದಲ್ಲಿ ಇರದೆ ದೇವರಾತ್ಮನನ್ನು ಸಂತೋಷಪಡಿಸುವಂಥ ಜೀವಿತದಲ್ಲಿ ಇರುವಾಗ ಆತನು ಖುಷಿಯಾಗಿ ನಮ್ಮನ್ನು ನಡೆಸ್ತಾನೆ. ದುಃಖ ಹೊಂದುತ್ತಾ ಹಾಗೇನೇ ದುಃಖದಲ್ಲಿದ್ದರೆ ಕರೆಕ್ಷನ್ ಮಾಡಿಕೊಳ್ಳೋದು ಹೇಗೆ ಹೇಳಿ ನೋಡುವ. ಈಗ ಪವಿತ್ರಾತ್ಮನು ನನ್ನ ಮೂಲಕ ದುಃಖಕ್ಕೆ ಒಳಗಾಗ್ತಾ ಇದ್ದಾನೆ. ಈಗ ನಾನು ಕರೆಕ್ಷನ್ ಮಾಡಿಕೊಳ್ಬೇಕು. ಹೇಗೆ ಕರೆಕ್ಷನ್ ಮಾಡಿಕೊಳ್ಳೋದು? ನಿಮ್ಮದೊಂದು ಅಭಿಪ್ರಾಯ ನೋಡುವ. ಹೇಗೆ ಕರೆಕ್ಷನ್ ಮಾಡಿಕೊಳ್ಳೋದು? ದೇವ ಸಾನ್ನಿಧ್ಯಕ್ಕೆ ಬಂದು ಯೇಸುವೇ ಮಾತನಾಡು ನಾತ್ಮದೊಂದಿಗೆ ನನ್ನನ್ನು ಕೇಳ ಮಾಡು ನಿಂದಿವ್ಯಾದ್ವಾನೆ. ಸ್ವಾಮಿ ಬಳಿಗೆ ಬರುವಾಗ ಹಾಡು ಹಾಡಿದ್ರು ಒಳ್ಳೆಯದು. ಸ್ವಾಮಿ ಮಾತನಾಡು. ಮತ್ತು ವಾಕ್ಯ ತೆಗೆದು ಮಾತಾಡುವಾಗ ದೇವರ ಹತ್ರ ಹೇಳಬೇಕು, ಏನು ಕೇಡಿನ ಮಾರ್ಗದಲ್ಲಿ ನಾನು ಇದ್ದೇನೋ ನನಗೆ ತಿಳಿಸಪ್ಪ. ಇದನ್ನು ಯಾರು ಹೇಳಿದ್ದಾನೆ? ಭಕ್ತನಾದ ದಾವಿದನು ಕೇಳಿಕೊಂಡಾಗೆ. ಇದು ಮಸ್ಟ್. ಒಬ್ಬರು ದೇವರ ಸೇವಕರು ಹೀಗೆ ಹೇಳ್ತಾ ಇದ್ರು. ಕ್ಯಾಥರಿನ್ ಕೋಲ್ಮನ್ ಅವರು ಪ್ರತಿ ದಿನ ಕ್ಷಣ ಕ್ಷಣಕ್ಕೆ ಸಾಯ್ತಾ ಇದ್ರಂತೆ ಅವರಲ್ವಾ? ಎಷ್ಟು? 1000 ಟೈಮ್
1000 times ಆಯ್ತಾ ಇದ್ರಂತೆ. ಅದರ ಅರ್ಥ ಏನು ಗೊತ್ತಟ? ದೇವರ ವಾಕ್ಯದ ದೇವರ ಪ್ರಸನ್ನತೆ ಮುಂದೆ ಕೂತ್ಕೊಳ್ಳುವಾಗ, ದೇವರು ಮಾತಾಡುವಾಗ ಅವರು ಕರೆಕ್ಟ್ ಮಾಡ್ಕೊಳ್ತಾರೆ. ಓ ಇದು ಸರಿಯಲ್ಲ. ಆದ್ರಿಂದ ಹಿಸ್ಟ್ರಿ ಮೇಕರ್ ಆದ್ರು ಅವರು, ಚರಿತ್ರ ನಿರ್ಮಾಣದ ಸ್ತ್ರೀ ಆದ್ರು. ಇವತ್ತಿಗೂ ಕೂಡ ಅವರ ಹೆಸರು ಎಲ್ಲ ಕಡೆ ಸಾರಲ್ಪಡ್ತಾ ಉಂಟು. ಹಲ್ಲೆಲೂಯ. ವಾವ್. ಅವರ ಕಾಲದಲ್ಲಿ ಬಂಧನದಲ್ಲಿದ್ದಂಥ ಜನರು ಬಂಧನದಲ್ಲೇ ಇರ್ತಾ ಇರಲಿಲ್ಲ. ಅವರ ಕಾಲದಲ್ಲಿ ಅಂತ ಪ್ರೆಸೆನ್ಸ್ ಮೂವ್ ಆಗ್ತಾ ಇತ್ತು. ಹಲ್ಲೆಲೂಯ. ಅವರು ನಡೆದಾಡಿಕೊಂಡು ಹೋಗ್ತಾ ಇದ್ದಂಥ ಸ್ಥಳದಲ್ಲಿ ಗಾಡ್ಸ್ ಪ್ರೆಸೆನ್ಸ್ ಮೂವ್ ಆಗ್ತಾ ಇತ್ತು. ಅವರ ಹತ್ತಿರಕ್ಕೆ ಬರುವಾಗಲೇ ಡೆಲಿವರೆನ್ಸ್ ಆಗ್ತಾ ಇತ್ತು. ಹಲ್ಲೆಲೂಯ. 1000 ಟೈಮ್ ನಾನು ಸಾಯ್ತದೆ. ಹಾಗಾದರೆ ಅವರು ಎಷ್ಟು ಆಳವಾಗಿ ದೇವರ ವಾಕ್ಯಕ್ಕೆ ಗಮನ ಕೊಡ್ತಾ ಇದ್ದಾರೆ, ದೇವರ ವಾಕ್ಯವನ್ನು ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ ಅನ್ನೋದಕ್ಕಿಂತ ಪ್ರಿಯರೇ, ನಾನು ಸರಿ ಇಲ್ಲ, ನಾನು ಇನ್ನೂ ಸರಿ ಆಗಬೇಕು, ಸ್ವಾಮಿ ನನ್ನ ಹತ್ರ ಮಾತಾಡು. ಹಲ್ಲೆಲೂಯ. ಆಗ ನಮ್ಮ ನಡೆ ನುಡಿ ವಿಚಾರದಲ್ಲಿ ಎಲ್ಲದರಲ್ಲಿ ಹೋಲಿ ಸ್ಪಿರಿಟ್ ನಮಗೆ ಹೆಲ್ಪ್ ಮಾಡ್ತಾರೆ, ಮಾತಾಡ್ತಾರೆ. ಆಗ ಏನಾಗ್ತಾ ಇರುತ್ತಂಟ, ನಮಗೆ ಇಡಲ್ಪಟ್ಟಂಥ ಸುಭಿಕ್ಷ ಕಿರೀಟವನ್ನು ನಾವೇ ಹೊಂದಿಕೊಳ್ಳಲಿಕ್ಕೆ ಆಗ್ತದೆ. ಅದನ್ನು ನಮ್ಮಿಂದ ಅಪಹರಿಸಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ. ದೇವರಿಟ್ಟಿದ್ದಾನೆ ಈ ವರ್ಷದಲ್ಲಿ. ಹಲ್ಲೆಲೂಯ. ದೇವರ ವಾಕ್ಯದ ಮೂಲಕ ದೇವರಿಗೆ ರೆಸ್ಪೆಕ್ಟ್ ಕೊಡೋಣ. ಹಲ್ಲೆಲೂಯ. ಆಗ ಪರಿಶುದ್ಧಾತ್ಮನ ದುಃಖಕ್ಕೆ ಒಳಗಾಗುವುದಿಲ್ಲ. ಒಂದು ವೇಳೆ ನಾವು ಇದನ್ನು ಮಾಡದೆ ಹೋದರೆ ದುಃಖದ ಮೇಲೆ ದುಃಖಕ್ಕೆ ಒಳಗಾಗಿ ಒಂದು ಕಾಲ ಬರ್ತದೆ. 1 ಥೆಸಲೋನಿಕ 5:19 ಆಗ್ತದೆ. ಒಂದು ಕಾಲ ಬರ್ತದೆ, ಆಗ 1 ಥೆಸಲೋನಿಕ 5:19 ಆಗ್ತದೆ. 5:19 ಅಂದರೆ ಬೇರೆ ಏನಲ್ಲ, ಪವಿತ್ರಾತ್ಮನನ್ನು ನಂದಿಸಬೇಡ್ರಿ ಅಂತ ಹೇಳ್ತದೆ. ಪವಿತ್ರಾತ್ಮನ ಉರಿತಾ ಇದ್ದಾನೆ, ಆತನ ಬೆಳಕು ಪ್ರಜ್ವಲಿಸ್ತಾ ಇದೆ. ಅದು ಆರಿ ಹೋದ ಮೇಲೆ ದೀಪ ಇರ್ತದೆ, ಪವಿತ್ರಾತ್ಮ ಇರ್ಬೋದು, ಆದರೆ ಬೆಳಕಿಲ್ಲ, ಆತನ ಗೈಡೆನ್ಸ್ ಇಲ್ಲ, ಆತನ ಪ್ರಕಾಶ ಇಲ್ಲ, ಆತನ ಮಾತು ಇಲ್ಲ, ಆತನ ನಡೆಸುವಿಕೆ ಇಲ್ಲ, ಅಲ್ಲೇ ಸ್ಟಕ್. ಈ ಪ್ರಸಂಗ ಮುಗಿಸೋಕ್ಕಿಂತ ಮುಂಚಿತವಾಗಿ ಹೀಗೆ ಹೇಳಿಕ್ಕೆ ಇಷ್ಟಪಡ್ತೇನೆ. ಹೊಸ ವರ್ಷದಲ್ಲಿ ದೇವರ ಮಕ್ಕಳಿಗಾಗಿ ಆ ಸುಭಿಕ್ಷ ಕಿರೀಟವನ್ನು ಇಟ್ಟಿದ್ದಾರೆ ದೇವರು. ಮತ್ತು ಆತನ ಪ್ರಸನ್ನತೆ ನನ್ನಲ್ಲಿ ನಿನ್ನಲ್ಲಿದ್ದುಕೊಂಡು ನಮ್ಮ ಮೂಲಕ ಹಾದು ಹೋಗಿ ನನ್ನಲ್ಲಿ ನಿನ್ನಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆ ಪವಿತ್ರಾತ್ಮನ ವೃಷ್ಟಿಯನ್ನು ಸುರಿಸಲು ಆತನು ಬಯಸಿದ್ದಾನೆ. ಆ ಜೀವಕರವಾದ ಹೊಳೆಗಳು ನನ್ನ ನಿನ್ನ ಮೂಲಕ ಹರಿದಕ್ಕಾಗಿ ಸ್ವಾಮಿ ಬಯಸಿದ್ದಾನೆ. ಆದ್ದರಿಂದ ಸ್ವಾಮಿಯ ಕಡೆಗೆ ತಿರುಗಿಕೊಳ್ಳಬೇಕಾದ ಅವಶ್ಯಕತೆ ಉಳ್ಳವರು ಸ್ವಾಮಿ ಕಡೆಗೆ ತಿರುಗಿಕೊಳ್ಳೋಣ. ಸ್ವಾಮಿಗೆ ಹೆಚ್ಚೆಚ್ಚು ಸ್ವಾಮಿ ಜೊತೆ ಹೆಚ್ಚೆಚ್ಚು ಟೈಮ್ ಸ್ಪೆಂಡ್ ಮಾಡೋಣ. ಒಂದು ಕಮಿಟ್ಮೆಂಟ್ ಮಾಡಿಕೊಳ್ಳೋಣ. ನಮ್ಮ ಬೈಬಲ್ ರೀಡಿಂಗ್ ಗಟ್ಟ ಹಿಡಿದಿರೋದಾದರೆ ತಿರುಗಿ ಕರೆಯೋಣ. ಅದನ್ನು ಬುರ್ಚಿ ಎನ್ನೊಟ್ಟೆಪ್ಪಲಿ ಗಟ್ಟ ಬಿ ತೊಗೊಂಬರ್ಚಿ ದೂರ ಬೊಪ್ಪಿನ ಬುರ್ಚಿ ಎನ್ನೊಟ್ಟೆಪ್ಪಲ. ಪ್ರಾರ್ಥನಾ ಜೀವಿತ ವೈಯಕ್ತಿಕವಾಗಿ, ಸಭೆಯಾಗಿ, ಕುಟುಂಬವಾಗಿ ಹೆಚ್ಚೆಚ್ಚು ಮಾಡೋಣ. ಹಲ್ಲೆಲೂಯ. ನೋಡ್ರಿ, ಆ ಸುಭಿಕ್ಷ ಕಿರೀಟ ನನಗೋಸ್ಕರ ನಿನಗೋಸ್ಕರ ಇಡಲ್ಪಟ್ಟಿದೆ. ಹಲ್ಲೆಲೂಯ. ಗಾಡ್ಸ್ ಪ್ರೆಸೆನ್ಸ್ನಲ್ಲಿ ಆ ವೃಷ್ಟಿ ಸುರಿತದೆ. ಪವಿತ್ರಾತ್ಮನ ಒಂದು ಮಳೆ ಸುರಿತದೆ. ಪವಿತ್ರಾತ್ಮನ ಮಳೆ ಸುರಿಲಿಕ್ಕೆ ಸ್ಟಾರ್ಟ್ ಆದರೆ ಬೊಲ್ಲ ಬರ್ಕೊಂಡು ನೆರೆ ಬರ್ತದೆ. ನೆರೆ ಬಂದರೆ ಗುದ್ದಿಕೊಂಡು ಹೋಗ್ತದೆ. ಎಲ್ಲ ಕಸ ಕಡ್ಡಿಗಳನ್ನು ಇಡುವುದಿಲ್ಲ. ಅದು ಕಸ ಕಡ್ಡಿಗಳನ್ನು ಇಡುವುದಿಲ್ಲ. ಕಸ ಕಡ್ಡಿ ಮನೆ ಮಾಡಿ ಎಲ್ಲ ಕೊಚ್ಚಿಕೊಂಡು ಹೋಗ್ತದೆ. ದೇವರ ರಾಜ್ಯಕ್ಕೆ ವಿರುದ್ಧವಾದದ್ದು, ದೇವರ ಮಕ್ಕಳಿಗೆ ವಿರುದ್ಧವಾದದ್ದು, ದೇವ ಸಭೆಗೆ ವಿರುದ್ಧವಾದದ್ದು ಎಲ್ಲ ಕೊಚ್ಚಿಕೊಂಡು ಹೋಗ್ತದೆ. ಹಲ್ಲೆಲೂಯ. ಈ ವರ್ಷ ಪವಿತ್ರಾತ್ಮನ ವೃಷ್ಟಿಯ ಒಂದು ವರ್ಷ. ಹಲ್ಲೆಲೂಯ. ಎದ್ದು ನಿಂತ್ಕೊಳ್ಳೋಣ, ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗೋಣ. ಥ್ಯಾಂಕ್ ಯು ಜೀಸಸ್. ಕರ ಹಿಡಿದು ನಡೆಸುವ ಕಣ್ಮಣಿಯಂತೆ ಕಾಯುವ ಕರ ಹಿಡಿದು ನಡೆಸುವ ಕಣ್ಮಣಿಯಂತೆ ಕಾಯುವ ಸಂತೈಸುವ ತಾಯಿಯಂತೆ
ನನ್ನನ್ನು ಸಂತೈಸುವ ತಾಯಿಯಂತೆ ನನ್ನನ್ನೇಸು ನನ್ನನ್ನು ನಮಗೆ ಕೊಟ್ಟದಕ್ಕಾಗಿ ಸ್ತೋತ್ರ. ನಿನ್ನ ಆತ್ಮನ ಮೂಲಕ ನಮ್ಮನ್ನು ನಡೆಸುವುದಕ್ಕಾಗಿ ನೀನು ಕರ್ತನೆ ಸಿದ್ಧನಾಗಿರುವಂತ ದೇವರು. ಥ್ಯಾಂಕ್ ಯು. ಪರಿಶುದ್ಧಾತ್ಮ ನಮ್ಮನ್ನು ನಡೆಸುವುದಕ್ಕಾಗಿ ಸ್ತೋತ್ರ. ಹೆಚ್ಚೆಚ್ಚು ನಿನ್ನ ಬಲದಿಂದ ನಮ್ಮನ್ನು ತುಂಬಿಸುವುದಕ್ಕಾಗಿ ಸ್ತೋತ್ರ. ಹೆಚ್ಚೆಚ್ಚು ಜ್ಞಾನ ಪ್ರಕಟಣೆ ಬಲವನ್ನು ಕೊಡುವುದಕ್ಕಾಗಿ ಸ್ತೋತ್ರ. ಓ ನಿನ್ನ ಬೆಂಕಿ ನಿನ್ನ ಅಭಿಷೇಕ ನಮ್ಮಲ್ಲಿ ಹೆಚ್ಚುವುದಕ್ಕಾಗಿ ಸ್ತೋತ್ರ. ಅದು ಜೀವ ನದಿಯಾಗಿ ಹರಿಯುವುದಕ್ಕಾಗಿ ಸ್ತೋತ್ರ. ಕಸ ಕಡ್ಡಿಗಳು ನಿನ್ನ ಶಕ್ತಿಯ ಮೂಲಕ ದೇವರೇ ಎಲ್ಲ ಚದರಿಸಲ್ಪಟ್ಟು ಹೋಗುವುದಕ್ಕಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಚಿತ್ತವೇ ನೆರವೇರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ನಮ್ಮ ವೀಕ್ಷಕರನ್ನು ಕೂಡ ಆಶೀರ್ವದಿಸು. ವಾಕ್ಯದ ಮೂಲಕ ದೇವರಿನ ಪ್ರಕಟಣೆಗಳು ಹೆಚ್ಚೆಚ್ಚಾಗಿ ಉಂಟಾಗಲಿ. ಬಿಡುಗಡೆ ಬೇಕಾದಲ್ಲಿ ಬಿಡುಗಡೆ, ಆರೋಗ್ಯ ಬೇಕಾದಲ್ಲಿ ಆರೋಗ್ಯ, ಸಮಾಧಾನ ಬೇಕಾದಲ್ಲಿ ಸಮಾಧಾನ ಉಂಟಾಗಲಿ. In the mighty name of Jesus, receive your healing in the name of Jesus. Hallelujah, 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 hallelujah. ಎಲ್ಲ ಘನತೆ ಮಾನ ಮಹಿಮೆ ನಿನಗೆ ಸಲ್ಲಿಸಲು ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್. Hallelujah.